ಹರೇ ವೆಂಕಟೇಶ ಗುರು ವೇದವ್ಯಾಸ ಹರೇ ಶ್ರೀನಿವಾಸ ಬಾದರಾಯಣ ಹರೇ ವೆಂಕಟೇಶ ಗುರು ವೇದವ್ಯಾಸ. ಆಂಜನೇಯ ಸ್ವಾಮಿ ತೀರ್ಥ ಅವರ ಈ ತಾಜಾ ಕಾರ್ತಿಕದಲ್ಲೇ ಬರೆದು 250 ವರ್ಷ ಅವರ ಇದರಲ್ಲಿ ನೆನಪಿನಲ್ಲಿ ಇಲ್ಲಿ ಹನುಮಂತನ ಪ್ರತಿಷ್ಠೆ. ಆ ಕಾಲದಲ್ಲಿ ಔರಂಗಜೇಬರು ಆಕ್ರಮಣ ಮಾಡುವಾಗ ಏನ್ ಮಾಡಿದೆ ಅಂದರೆ ಕ್ಷೇತ್ರದಲ್ಲಿದ್ದ ಆ ಮೂರ್ತಿಯನ್ನು ತೆಕ್ಕೊಂಡು ಇಲ್ಲಿ ಇದಲಿಲ್ಲ. ಏನ್ ಮಾಡಿದೆ ಅಂದರೆ ಇಲ್ಲಿ ಕೆಳಗೆ ಇದು ಭೂಗದ ಹಾಕಿದ್ರು ಮತ್ತು ಅವ್ರು ಮರೆದು ಹೋದೆ. ನಮ್ಮ 7ನೇ ಸ್ವಾಮೀಜಿಯವರು ಮಾಧವೇಂದ್ರದರು ಜೀವನ ಸಮಾಧಿ ಮುಂಬೈಯಲ್ಲಿ ವಾಕೇಶ್ವರದಲ್ಲಿ ಇದೆ. ಅವರು ಏನು ಮಾಡಿದೆ ಅಂದರೆ ಈ ದೇವರನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದೆ. ಈವಾಗಲೂ ಇಲ್ಲಿಯ ಜನರೇ ಹೇಳ್ತಾರೆ ಒರಿಜಿನಲ್ ಬಿಂದು ಮಾಧವ ಇಲ್ಲಿ, ಈ ಕ್ಷೇತ್ರಾಧಿಪತಿ ಅವನಲ್ಲವೋ. ಮತ್ತು ಇಲ್ಲಿಂದ ಉತ್ಸವ ವಿಗ್ರಹ ಇತ್ತು, ಅದನ್ನು ತೆಕೊಂಡು ಮುಳ್ಕಿಯಲ್ಲಿ ಹೋಗಿ ಅಲ್ಲಿ ಉತ್ಸವ ಇವಾಗಲೂ ಮುಳ್ಕಿ ಮಂಗಳೂರು ವಿಜೇಂದ್ರ ತೀರ್ಥದಿಂದಲೇ ನರಸಿಂಹ ಪಟ್ಟದ್ದು ಅದು ಕೃಷ್ಣ. ಮತ್ತು ಇಂದು ಪ್ರಧಾನೇಂದ್ರ ರಾಘವೇಂದ್ರ ಸ್ವಾಮೀಜಿಗಳ ಪುಣ್ಯತಿಥಿ 300 ವರ್ಷ ಆಗಿದೆ. ಅವರ ಇದರಲ್ಲಿ ಇದು ಮಾಡಿದ್ರು ತಿಲ ಸಮಾಧಿ ಅಲ್ಲವೋ, ಅದಕ್ಕೋಸ್ಕರ ಹನುಮಂತನ ಆರಾಧನಕ್ಕೋಸ್ಕರ ಹಾಗೆ ಇದು ಹನುಮಂತ ಇದು ಅಕ್ಷಯ ಕುಮಾರನನ್ನು ಇದು ಮಾಡಿದ್ದ ಹನುಮಂತ. ಇಲ್ಲಿ ಇರಲಿಲ್ಲ. ಈ ಬ್ರಹ್ಮ ಘಾಟ ಎಂದು ಹೆಸರು ಬರುವುದಕ್ಕೆ ಕಾರಣ ಬ್ರಹ್ಮೇಶ ಕೃಷ್ಣನದು ಹಿಂದೆ ಈ ಕೃಷ್ಣ ಈ ರಾಘವೇಂದ್ರ ಸ್ವಾಮೀಜಿಯವರಿಗೆ ದರ್ಶನ ಆದದ್ದು ಈ ಕೊನೆಯಲ್ಲಿ. ಈಗ ಅದು ಪಂಚಗಂಗಾ ಘಾಟಿನಲ್ಲಿ ನಮ್ಮ 2ನೇ ಸ್ವಾಮೀಜಿಗಳು ಕೇಶವೇಂದ್ರ ಅವರಿಗೆ ಪ್ರತ್ಯಕ್ಷ ಅಲ್ಲಿ ಸಿಕ್ಕಿದ್ರು. ಅದಕ್ಕೋಸ್ಕರ ವಿಜೇಂದ್ರ ತೀರ್ಥ ಸ್ವಾಮೀಜಿಯವರು ನಮಗೆ ಕೊಟ್ಟದ್ದು ಇಲ್ಲಿ ಬಂದು ರಾಮೇಶ್ವರ ಈ ಕಡೆ ರಾಮೇಶ್ವರ. ಇದು ನರಸಿಂಹ. ನಮ್ಮ ರಾಘವೇಂದ್ರ ಸ್ವಾಮೀಜಿಯವರಿಗೆ ಇಲ್ಲಿ ನಾವು ಈಗ ಕೊನೆಯಲ್ಲಿ ಹೋಗಿದ್ದೇವೆ, ಅಲ್ಲಿ ದರ್ಶನ ಆದದ್ದು. ಅಲ್ಲಿ ದರ್ಶನ ಆದ ಅವರು ಪ್ರತಿಷ್ಠಾಪನೆ ಮಾಡಿದ್ದು ನರಸಿಂಹ. ನಮ್ಮ ನಂಬಿಕೆ ಇದು ನಮ್ಮದೇ ಹೊರಟು, ಅದೆಲ್ಲೋ ಇಲ್ಲಿದು ಇದು ನಮ್ಮ ಸಂಚಾರ. ಅದು ವಿಠಲ ಮಧ್ಯದಲ್ಲಿ ಇರುವುದು ವಿಠಲ. ಇದೇ ಅಲ್ಲಿ ವೇದವ್ಯಾಸ ದೇವರಿದ್ದಾರೆ, ಒಳಗೆ ಈ ಪೇಟಿಗೆಯಲ್ಲಿ ವೇದವ್ಯಾಸ ದೇವರಿದ್ದಾರೆ, ಕೃಷ್ಣನಿದ್ದಾನೆ, ವೆಂಕಟರಮಣನಿದ್ದಾನೆ, ಭದ್ರ ನರಸಿಂಹನಿದ್ದಾನೆ, ಉಗ್ರ ಲಕ್ಷ್ಮೀ ನರಸಿಂಹನಿದ್ದಾನೆ, ರಾಮಚಂದ್ರ ಒಳಗೆ ಆ ಪೇಟಿಗೆ ಈಗ ಹೂ ಹಾಕಿದ್ದೇವೆ. ಗುರು ಚರಣಕ್ಕೆ ಶರಣಾದೊಡೆ ಹರಿ ಕರುಣೆಗೆ ಬರವಿಲ್ಲ. ಗುರು ಚರಣಕ್ಕೆ ಶರಣಾದೊಡೆ ಹರಿ ಕರುಣೆಗೆ ಬರವಿಲ್ಲ. ಹರಿಸ್ಮರಣೆಯ ಬಲವಿದ್ದೊಡೆ ಭವ ಭವಣೆಯ ಭಯವಿಲ್ಲ. ಹರಿಸ್ಮರಣೆಯ ಬಲವಿದ್ದೊಡೆ ಭವ ಭವಣೆಯ ಭಯವಿಲ್ಲ. ಹರಿಗುರು ಕೃಪೆಗೆ ಸಾಟಿ ಬೇರಾವ ಸುಖವಿಲ್ಲ. ಹರಿಗುರು ಕೃಪೆಗೆ ಸಾಟಿ ಬೇರಾವ ಸುಖವಿಲ್ಲ. ಭುವಿಯೋಳು ಬೇರಾವ ಸುಖವಿಲ್ಲ. ಭುವಿಯೋಳು ಬೇರಾವ ಸುಖವಿಲ್ಲ. ಆ ಗುರು ಚರಣಕ್ಕೆ ಶರಣಾದೊಡೆ ಹರಿ ಕರುಣೆಗೆ ಬರವಿಲ್ಲ. ಗುರು ಚರಣಕ್ಕೆ ಶರಣಾದೊಡೆ ಹರಿ ಕರುಣೆಗೆ ಬರವಿಲ್ಲ. ಪ್ರಿನ್ಸಿಪಲ್ ಸೆಕ್ರೆಟರಿ ಗುಜರಾತ್ ಸರ್ಕಾರದ ವಿನೋದ್ ರಾವ್ ಮೂಲತಃ ಇವರು ಕೇರಳ ಚೇರ್ತಲೆ ಒಂದು ಊರಿದೆ, ಅಲ್ಲಿದ್ದವರು. ಅವರು ಈಗ ಇವರೇ ಸರಿಯಾಗಿ ಎಜುಕೇಶನ್ ಸಿಸ್ಟಮ್ ಗುಜರಾತಿನಲ್ಲಿ ಚೇಂಜ್ ಮಾಡಿಬಿಟ್ಟದ್ದು. ಅದು ಇಡೀ ಇಂಡಿಯನ್ನು ಇದು ಮಾಡ್ತಾರೆ, ಏನು ಅಡಾಪ್ಟ್ ಮಾಡ್ತಾ ಇದ್ದಾರೆ. ಸ್ಕಿಲ್ ವಿದ್ಯಾ ಸಮೀಕ್ಷಾ ಕೇಂದ್ರ, ಕಮಾಂಡ್ ಅಂಡ್ ಕಂಟ್ರೋಲ್ ಸೆಂಟರ್. I was education secretary for 6 years for school education, and I got Prime Minister's award for that. Swamiji, I was collector of Patan
Siddhapura and Uttarakhand. ಹಾ ಮಾತೃಗೆಯ I was collector in Patan in 2007 to 9. Swamiji, I have come to meet at that time. 2008 or 9 in Siddhapura. In Siddhapura. I was collector there. I am Principal Secretary, Labour Employment Skill Development Department, Gandhinagar, Gujarat. पूर्वं हनुमद्वर्टे अण्णाचार्याः सन्ति मध्वाचार्य इति प्रसिद्धिः अथापि हरिदासाचार्याः उडुपि जितेन्द्रियाचार्याः सन्ति स्म ಇದು ನಮ್ಮ ನಮ್ಗೆ ಗೊತ್ತಿರಲಿಲ್ಲ ನೀವು ಇಲ್ಲಿದೆ ಇದು. ನಮ್ಮ ರಾಘವೇಂದ್ರ ಸ್ವಾಮೀಜಿಯವರು ನಮ್ಮ ಮಠಕ್ಕೂ ಸಂಬಂಧ ಆ ಕಾಲದಿಂದ ಎರಡನೇ ತಾಮ್ರ ಶಾಸನ ಸಿಕ್ಕಿದ್ದು ಅವರ ಉತ್ತರಾದಿ ಮಠದಿಂದ ಕೊಟ್ಟದ್ದು ಅವರಿಗೆ ಸತ್ಯಾಭಿನವದ ಇರ್ತದೆ. ನೀವು ಮೊನ್ನೆ ಏನು ನಮ್ಮ ಇದು ರಾಘವೇಂದ್ರ ಸ್ವಾಮಿಗಳ ಹೇಳಿದ್ದನ್ನು ನಮ್ಗೆ ಯಾರು ಕಳಿಸಿ ಬಿಟ್ಟಿದ್ರು. ನಮ್ಗೆ ಸಂತೋಷ. ಅವರ 300 ವರ್ಷ ಪುಣ್ಯತಿಥಿ ಮಹೋತ್ಸವ ಇದು ಒಟ್ಟಾಗಿದೆ. ಇಂದು ಅವರ ಪುಣ್ಯತಿಥಿ. ನಾವು ರಾಯಚೂರಲ್ಲಿ ಹೇಳಿದ್ದನ್ನ ಕಳಿಸಿರ್ಬೋದು. ನಮ್ಮ ಗುರುಗಳು ಸತ್ಯಾದಿನವರು ಬಹಳ ಹಿಂದೆ 300 ವರ್ಷದ ಹಿಂದೆ. ಅವರ ಗುರುಗಳು ಸತ್ಯನಾಥರು. ಅವರು ಅನೇಕ ಗ್ರಂಥಗಳನ್ನು ಬರೆದವರು. ಅವರ ಶಿಷ್ಯರು ಕಾಶಿಯಲ್ಲಿ ಯಾತ್ರೆಗೆ ಬರಬೇಕು ಅಂತ ಹೊರಟಾಗ ಬಹಳ ಅವಾಗ ಬೇರೆ ಧರ್ಮದ ಆಕ್ರಮಣದ ಕಾಲ. ಹೀಗಾಗಿ ಬಹಳ ಕಷ್ಟ ಇತ್ತು. ರಾಘವೇಂದ್ರ ತೀರ್ಥರು ಅವರಿಗೆ ಬಹಳ ಸಹಾಯ ಮಾಡಿ ಅನುಕೂಲ ಮಾಡಿ ಅಲ್ಲಿ ವ್ಯವಸ್ಥೆ ಮಾಡಿ ಯಾತ್ರೆ ಎಲ್ಲ ಮಾಡಿ ರಾಮನವಮಿ ಇಲ್ಲೇ ಮಾಡಿದ್ದು. ಅವಾಗೆಲ್ಲ ಇಲ್ಲಿ ಮಹಾರಾಜರ ಅರಮನೆಯಲ್ಲಿ ವ್ಯವಸ್ಥೆ ಮಾಡ್ತಾರೆ ರಾಘವೇಂದ್ರ ತೀರ್ಥರು. ಆ ಒಂದು ವಿಶೇಷ ಬಾಂಧವ್ಯ ಇತ್ತು. ಅದಕ್ಕೋಸ್ಕರ ಎಲ್ಲ ಮತ್ತು ಯೋಗೀಂದ್ರ ಕಾಲದಲ್ಲಿ ನಮಗೂ ಅವರಿಗೂ ಗುಮ್ಮಗೊಂಡ ಮಠಕ್ಕೂ ಸಂಬಂಧ ಇದಾದದ್ದು ವಿಷಯದದ್ದು. ಅದಕ್ಕೋಸ್ಕರ ಎರಡನೇ ತಾಮ್ರ ಶಾಸನ ಸತ್ಯಾಭಿನವ ತೀರ್ಥರಿಂದ ತಿರುವನಂತಪುರಂ ಅವರಿಂದ ಟ್ರಿವಾಂಡ್ರ ದರ್ಶನಕ್ಕೆ ಹೋಗುತ್ತಾರೆ ಅವರು. ಆವಾಗ ಕೊಟ್ಟದ್ದು ಈಗಲೂ ಇದೆ ತಾಮ್ರ ಶಾಸನ ನಮ್ಮ ಹತ್ರ ಇದೆ. ನಮ್ಮ ಹತ್ರ दिमाग लगा दो सकल दो फुटान या आपला पुष्पाय शपिणी बृहस्पति प्रसुदासानं जन्मवतः अयनीति प्रायणी दुर्वाहं एवं वस्त्राणि पीवसा सरचित्रावन्त सर्गाचरसमण्डलदानिष्ठारितमित्रावरण सचेति ವೇದವ್ಯಾಸ ಬಾದರಾಯಣ ಗೋವಿಂದ, ಶ್ರೀನಿವಾಸ ವೆಂಕಟರಮಣ ಗೋವಿಂದ. हरि जन्मदाता गुरु ज्ञानदाता हरि अन्नदाता गुरु मानदाता हरि जन्मदाता गुरु ज्ञानदाता हरि अन्नदाता गुरु मानदाता हरि शक्तिदाता गुरु मुक्तिदाता हरि शक्तिदाता गुरु मुक्तिदाता हरि गुरु ಸೇವೆಯಲಿ ನರ ಬದುಕು ಕೃತಾರ್ಥ ಹರಿ ಗುರು ಸೇವೆಯಲಿ ನರ ಬದುಕು ಕೃತಾರ್ಥ ಗುರು ಚರಣಕ್ಕೆ ಶರಣಾದೊಡೆ ಹರಿ ಕರುಣೆಗೆ ಬರವಿಲ್ಲ ಗುರು ಚರಣಕ್ಕೆ ಶರಣಾದೊಡೆ ಹರಿ ಕರುಣೆಗೆ ಬರವಿಲ್ಲ. ಇಲ್ಲಿ ಕಾಶಿ ಮಠಕ್ಕೆ ಇವತ್ತು ಪಾದಸ್ಪರ್ಶ ಮಾಡಿದ ಉತ್ತರಾದಿ ಮಠದ ಸತ್ಯಾನಂದ ಸ್ವಾಮೀಜಿಯವರ ಶರಣಕ್ಕೆ ವಂದಿಸುತ್ತ ಹಾಗೂ ನಮ್ಮ ಮಠಾಧೀಶರಾದ ಶ್ರೀಮತ್ ಸೇಮ್ಯಂತೀರ್ ಸ್ವಾಮಿಗಳ ಶರಣಕ್ಕೆ ವಂದಿಸುತ್ತಾ
ಇವತ್ತು ನಮಗೆಲ್ಲ ಭಾರಿ ಸಂತೋಷದ ದಿನ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಸ್ವಾಮೀಜಿಯವರು ಒಂದು ಮಾತು ನಮಗೆ ಒಂದು ಆಜ್ಞೆ ಕೊಟ್ಟಿದ್ರು, ನೀವು ಉತ್ತರಾದಿ ಮಠಕ್ಕೆ ಹೋಗಿ ಸತ್ಯಾತ್ಮ ತೀರ್ಥ ಸ್ವಾಮೀಜಿಯವರಿಗೆ ಭೇಟಿ ಮಾಡಿ ಬರ್ಬೇಕಂತ. ನಮ್ಮ ಮನಸ್ಸಲ್ಲಿ ಹೋಗಿ ಭೇಟಿ ಮಾಡಿ ಬರೋದು ಅಂತೇಳಿ ಒಂದು ಮನಸ್ಸಲ್ಲಿ ಇತ್ತು. ಆಗ ವೆಂಕಟೇಶ್ ಭಟ್ರೊಂದು ಫೋನ್ ಬಂತು, ಸ್ವಾಮಿಗಳಿಗೆ ನಾನು ಮಠಕ್ಕೆ ಬರ್ಲಿಕ್ಕೆ ಹೇಳಿದ್ದೇನೆ ಅಂತೇಳಿ. ನಮ್ಗೆ ಒಟ್ಟು ಅಂದ್ರೆ ಬೋಟ್ನವ ಹೇಳ್ತಾ ಇದ್ದಾನೆ 8 ಗಂಟೆ ಒಳಗೆ ಹಿಂದೆ ಬರ್ಬೇಕಂತ. ಸ್ವಾಮೀಜಿಯವರಿಗೆ ತೊಂದರೆ ಆಯ್ತಂತೆ ಕಾಣ್ತದೆ, ಆದ್ರೂ ದೇವರ ಇಚ್ಛೆ ಏನುಂಟು ಅದು ಮುಖ್ಯ. ಯಾಕಂತ ಹೇಳಿದ್ರೆ ದೇವರ ಇಚ್ಛೆ ಇವತ್ತು 2 ಸ್ವಾಮೀಜಿಯವರ ಭೇಟಿ ಆಗ್ಬೇಕಂತ ಇತ್ತು, ಅದು ಇವತ್ತು ನಡೆದಿದೆ. ವಿಶೇಷ ಹೇಗೆ ಅಂತ ಹೇಳಿದ್ರೆ, ಸ್ವಾಮೀಜಿಯವರಾಗ ಹೇಳಿದಾಗೆ ನಮ್ಮ 5ನೇ ಗುರುಗಳಾದ ರಾಘವೇಂದ್ರ ತೀರ್ಥ ಸ್ವಾಮೀಜಿಯವರು ಇವತ್ತು 300ನೇ ಆರಾಧನಾ ಮಹೋತ್ಸವ. ಸ್ವಾಮೀಜಿಯವರು ಆಗ ಹೇಳಿದಾಗೆ ಬಹಳಷ್ಟು 300 ವರ್ಷಗಳ ಹಿಂದೆ ಮೊಘಲರ ದಬ್ಬಾಳಿಗೆ ಜಾಸ್ತಿ ಆಗಿರುವಾಗ ಉತ್ತರಾದಿ ಮಠದ ಸ್ವಾಮೀಜಿಯವರಿಗೆ ನಮ್ಮ ಕಾಶಿ ಮಠದ ಸ್ವಾಮೀಜಿಯವರು ಒಂದು ಅನುಕೂಲ ಮಾಡಿಕೊಟ್ಟು ಗೌರವ ಕೊಟ್ಟು, ಆಗ ಅವರಿಗೆ ಏನು ತೊಂದರೆ ಆಗಿದ ಹಾಗೆ ನೋಡಿಕೊಂಡಿದ್ದಾರೆ ಅಂತ ಹೇಳಿದ್ರೆ, ಉತ್ತರಾದಿ ಮಠಕ್ಕೂ ನಮ್ಮ ಕಾಶಿ ಮಠಕ್ಕೂ ಬಹಳ ಅವಿನಾಭಾವ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇವತ್ತು ಸ್ವಾಮೀಜಿಯವರು ನಮ್ಮ ವಿನಂತಿಗೆ ಮನ್ನಣೆ ಕೊಟ್ಟು ಬಂದಿದ್ದಾರೆ. ತೊಂದರೆ ಆಗಿದೆ, ಹೋಗುವಾಗ ಅಂದ್ರೆ ಬೋಟ್ ಇಲ್ಲ, ಆದ್ರೂ ನಾವೊಂದು ಬೇರೆ ವ್ಯವಸ್ಥೆ ಮಾಡಿದ್ದೇವೆ. ಸ್ವಾಮೀಜಿಯವರು ನಮ್ಮನ್ನು ಉದ್ದೇಶಿಸಿ 2 ಆಶೀರ್ವಚನ ಮಾಡ್ಬೇಕಂದ್ರೆ ಈ ಸಂದರ್ಭದಲ್ಲಿ ನಮ್ಮ ಇಡೀ ಸಮಾಜದವರು ಅಂತ ಹೇಳಿದ್ರೆ ಇಡೀ ದೇಶದಿಂದ ಎಲ್ಲ ಬಂದಿದ್ದಾರೆ ಈ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿಕ್ಕೆ. ಇಡೀ ಸಮಾಜದವರಿಗೆ ಆಶೀರ್ವಾದ ಮಾಡ್ಬೇಕೆಂದು ಸ್ವಾಮೀಜಿಯವರ ಹತ್ರ ವಿನಂತಿ ಮಾಡ್ತೇವೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಯತ್ಪದಂ ವೇದ ಸಂವೇದ್ಯಂ ಕಟಾಕ್ಷೇಣಾಪಿ ವೀಕ್ಷಿತುಂ ನ ಕ್ಷಮಂತೆ ವಿಮತಯಸ್ತಮುಪಾಸೇ ಶ್ರೇಯಃ ಪತಿಂ. ಮಯಿ ಸ್ಥಿತೋ ಮದಂಗೇಷು ಸ್ವತಂತ್ರೋ ವ್ಯಾಪ್ತವಾನ್ ಹರಿಃ ಸ ವಿಷ್ಣುಶ್ಚಾಸ್ವತಂತ್ರಂ ಮಾಂ ಸ್ವೇಚ್ಛಯಾ ವರ್ತಯತ್ಯಜಃ. ಸ್ವಾತ್ಮನಸ್ತಸ್ಯ ಪೂಜಾಸ್ಯುಃ ಮನೋವಾಕ್ಕಾಯವೃತ್ತಯಃ ಮಮೈತಾಃ ಇತಿ ಕರ್ತಾರಂ ಉದ್ದೇಶ್ಯಂಚ ಹರಿಂ ಸ್ಮರೇತ್. ಧರ್ಮ ವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯಶಾಲಿನಃ ಆನಂದತೀರ್ಥ ಭಗವತ್ಪಾದಾನ್ ವಂದೇ ನಿರಂತರಂ. ಆನಂದತೀರ್ಥೋಪದಿಷ್ಟೋ ನಿಧಿರ್ನಾರಾಯಣಃ ವಯಃ ಪ್ರದರ್ಶಿತೋ ಯೇನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷ ಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್. ಇವತ್ತು ಕಾಶಿ ಮಠದಲ್ಲಿ ಬಿಂದು ಮಾಧವನ ಸನ್ನಿಧಾನ, ಶ್ರೀಕೃಷ್ಣನ ಸನ್ನಿಧಾನ ಹಾಗೂ ವೇದವ್ಯಾಸದೇವರ, ನರಸಿಂಹದೇವರ, ಮುಖ್ಯ ಪ್ರಾಣದೇವರ ಸನ್ನಿಧಾನದಲ್ಲಿ ಕಾಶಿ ಮಠದ ಶ್ರೀಗಳವರು ಸಂಯಮೀಂದ್ರ ತೀರ್ಥರ ಜೊತೆಗೆ ಇಲ್ಲಿ ಸಮಾಗಮ ಆಗ್ತಾ ಇರೋದು ಬಹಳ ಸಂತೋಷದ ಸಂಗತಿ. ಇದೀಗ ತಿಳಿಸಿದಂತೆ ನಮ್ಮ ಮಠದ ಪ್ರಾಚೀನ ಯತಿಗಳು, ಮಹಾ ತಪಸ್ವಿಗಳು, ಮಹಾಜ್ಞಾನಿಗಳು ಸತ್ಯಾಭಿನವ ತೀರ್ಥರು ಅಂತ. ಆ ಸತ್ಯಾಭಿನವ ತೀರ್ಥರು ಜ್ಞಾನಿಗಳೂ ಹೌದು, ಬಹಳ ದೊಡ್ಡ ಗುರು ಭಕ್ತರೂ ಹೌದು. ಅವರ ಜೀವನದಲ್ಲಿ ಅದು ಅನ್ಯಧರ್ಮದ ಆಕ್ರಮಣದ ಕಾಲ, ಹೀಗಾಗಿ ಬಹಳಷ್ಟು ಕಷ್ಟಗಳು ಅವರಿಗೆ ಬಂತು. ಕಾಶಿಯ ಪ್ರವಾಸದಲ್ಲಿಯೂ ಸರಿ, ದಕ್ಷಿಣ ಭಾರತದಲ್ಲಿ ಅವರು ಸಂಚಾರ ಮಾಡುವಾಗಲೂ ಅನೇಕ ಆಪತ್ತುಗಳನ್ನು ಅವರು ಎದುರಿಸುವ ಸಂದರ್ಭ ಬಂತು. ಅದು ಬಂದಾಗ ಅವರು ಮಾಡಿದ ಒಂದೇ ಒಂದು ಉಪಾಯ ತಮ್ಮ ಗುರುಗಳ ಸ್ಮರಣೆ. ಅವರ ಗುರುಗಳು ಸತ್ಯನಾಥ ತೀರ್ಥರು ಅಂತ. ಅವರು ದೊಡ್ಡ ಗ್ರಂಥಕಾರರು. ಅಭಿನವ ತಾಂಡವ, ಅಭಿನವ ಚಂದ್ರಿಕಾ, ಅಭಿನವ ಗದ, ಅಭಿನವಾಮೃತ ಅಂತ 4 ಗ್ರಂಥಗಳನ್ನು ಅವರ ಗುರುಗಳು ಬರೆದಿದ್ದಾರೆ. 5ನೇದು ತಮ್ಮ ಶಿಷ್ಯರಿಗೇನೆ ಅಭಿನವ ಅಂತ ಹೆಸರಿಟ್ಟರು, ಸತ್ಯಾಭಿನವರು ಅಂತ. ಪಂಚಾಭಿನವಕಾರರು ಅಂತ ಅವರಿಗೆ ಪ್ರಸಿದ್ಧಿ. ಇದಲ್ಲದೆ ಇನ್ನು ಅನೇಕ ಗ್ರಂಥಗಳನ್ನು ಅವರು ಬರೆದಿದ್ದಾರೆ.
ಅಂತಹ ಮಹಾ ತಪಸ್ವಿಗಳಾದ ತಮ್ಮ ಗುರುಗಳು ಸತ್ಯನಾಥ ತೀರ್ಥರು. ಅವರ ಸ್ಮರಣೆ ಮಾಡ್ತಾ ಇದ್ದರು ಅಷ್ಟೇ. ಅವರು ಸತ್ಯನಾಥರ ಸ್ಮರಣೆ ಮಾಡಿಬಿಟ್ರೆ ಎಲ್ಲ ಕಷ್ಟಗಳು ಪರಿಹಾರ ಆಗ್ತಾ ಇತ್ತು. ಒಂದು ಎರಡು ಉದಾಹರಣೆ ಹೇಳೋದಾದರೆ, ಒಂದು ಸಂದರ್ಭದಲ್ಲಿ ಅವರು ಒಂದು ಗುದ್ದಂಟಿ ಅಂತ ಒಂದು ಸಣ್ಣ ಗ್ರಾಮ, ಆ ಗ್ರಾಮಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ಮಧ್ಯದಲ್ಲಿ ಒಂದು ಊರಲ್ಲಿ ಇಳಿತಾರೆ, ಭಟ್ಪಲ್ಲಿ ಅಂತ ಚಿಕ್ಕ ಗ್ರಾಮ. ಆ ಗ್ರಾಮದಲ್ಲಿ ಇವರು ಇಳಿದರೆ ಸಂಸ್ಥಾನ ಬಹಳ ದೊಡ್ಡದು, 400-500 ಜನ ಮಠದ ಜೊತೆಗೆ ಸಂಚಾರದಲ್ಲಿ ಪ್ರವಾಸಕ್ಕೆ ಇದ್ದರು. ಮಠದ ಎಲ್ಲ ಸಂಪತ್ತು, ಮಂಟಪ, ಪದಾರ್ಥಗಳೆಲ್ಲ, ದೇವರ ಸಾಮಾನುಗಳೆಲ್ಲ ಇದೆ. ಯಾರ ಮನೆಯಲ್ಲಿ ಪೂಜೆ ಆಗಬೇಕೋ ಅವ್ರ ಮನೆಯಲ್ಲಿ ಅಷ್ಟು ಸ್ಥಳ ಇಲ್ಲ. ಹೀಗಾಗಿ ಎಲ್ಲ ಪದಾರ್ಥಗಳನ್ನು ಹೊರಗೆ ಇಟ್ಟು ದೇವರ ಪೆಟ್ಟಿಗೆಯನ್ನು ಮಾತ್ರ ಮನೆಯಲ್ಲಿ ಇಟ್ಟಿದ್ದಾರೆ, ಉಳಿದೆಲ್ಲ ಪದಾರ್ಥಗಳನ್ನು ಹೊರಗೆ ಇಟ್ಟಿದ್ದಾರೆ. 300 ಜನ ಕಳ್ಳರು ಬಂದು ಹೊಡೆದು ಬಡದು ಎಲ್ಲ ತೆಗೆದುಕೊಂಡು ಹೋಗಬೇಕು ಅಂತ ಪ್ರಯತ್ನ. ಅವರ ಕೈಯಲ್ಲಿ ಬೆಂಕಿ ಇದೆ, ಆಯುಧಗಳೆಲ್ಲ ಇವೆ, ಎಲ್ಲ ತೆಗೆದುಕೊಂಡು ಬಂದಿದ್ದಾರೆ. ಇವರ ಹತ್ರ ಏನಿಲ್ಲ. ಎಲ್ಲ ವಿದ್ವಾಂಸರು, ವಿದ್ಯಾರ್ಥಿಗಳು ಎಲ್ಲರನ್ನು ಚೆನ್ನಾಗಿ ಹೊಡೆದು ಪದಾರ್ಥಗಳನ್ನು ತೆಗೆದುಕೊಳ್ಬೇಕು ಅಂತ ಅವರ ಪ್ರಯತ್ನ. ಆದರೆ ಸ್ವಾಮಿಗಳಿಗೆ ಏನು ಬೇರೆ ವಿಚಾರ ಗೊತ್ತಾಗಿಲ್ಲ. ತಮ್ಮ ಗುರುಗಳ ಸ್ಮರಣೆ ಮಾಡ್ತಾ ಇದ್ದಾರೆ, ನೀವೇ ಕಾಪಾಡಬೇಕು ಅಂತ. ಸತ್ಯನಾಥ ಸ್ವಾಮಿ ಶ್ರೀಪಾದ ಗುರುಭ್ಯೋ ನಮಃ ಅಂತ ಅವರು ನಾಮಸ್ಮರಣೆ ಮಾಡಿದರೆ ಆ ಕಳ್ಳರು ಸ್ವತಃ ಸ್ವಾಮಿಗಳಿಗೂ ಹೊಡೆಯುವ ಪ್ರಯತ್ನ ಮಾಡಿದ್ದಾರೆ, ಹೊಡೆದಿದ್ದಾರೆ. ದೊಡ್ಡ ದೊಡ್ಡ ಆಯುಧಗಳಿಂದ ಸುತ್ತಿಗೆ ತೆಗೆದುಕೊಂಡು ತಲೆಗೆ ಹೊಡಿತಾರೆ, ಶೂಲದಿಂದ ಚುಚ್ಚುತ್ತಾರೆ, ಬಾಣಗಳನ್ನು ಹೊಡಿತಾರೆ, ಎಲ್ಲ ಮಾಡ್ತಾರೆ. ಇವರಿಗೆ ಒಂದು ಹನಿ ರಕ್ತ ಬರೋದಿಲ್ಲ, ಇವರ ಕೂದಲು ಸುಡೋದಿಲ್ಲ, ಏನೂ ಆಗೋದಿಲ್ಲ. ಅದಕ್ಕೆ ಕಾರಣ ಅಂದರೆ ಗುರುಗಳ ಮೇಲೆ ಭಕ್ತಿ, ಗುರುಸ್ಮರಣೆ. ಹೀಗೆ ಗುರುಸ್ಮರಣೆಯಿಂದ ಎಲ್ಲ ಆಪತ್ತುಗಳನ್ನು ಪರಿಹಾರ ಮಾಡಿಕೊಂಡಂತಹ ಒಬ್ಬ ಧೀರ ಯತಿಗಳು ಅಂದರೆ ಸತ್ಯಾಭಿನವ ತೀರ್ಥರು. ಕೋಲ್ಪೂರು ಅಂತ ಇನ್ನೊಂದು ಗ್ರಾಮ ಆಂಧ್ರ ಪ್ರದೇಶದಲ್ಲಿ. ಅಲ್ಲಿ ದೇವರ ಪೂಜೆ ನಡೆಯುವಾಗ ಮಠಕ್ಕೆ ಬೆಂಕಿ ಹತ್ತುತ್ತದೆ. ಬೆಂಕಿ ಹತ್ತಿದರೆ ಮಠದಲ್ಲಿರುವ ಒಬ್ಬರಿಗೂ ಒಂದು ಗಾಯ ಆಗುವುದಿಲ್ಲ, ಒಂದು ಪದಾರ್ಥವೂ ಸುಡೋದಿಲ್ಲ. ಎಲ್ಲವನ್ನ ಪದಾರ್ಥ ತೆಗೆದುಕೊಂಡು ಹೊರಗೆ ಬರ್ತಾರೆ, ಎಲ್ಲ ಜನನೂ ಹೊರಗೆ ಬರ್ತಾರೆ, ಮಠ ಮಾತ್ರ ಪೂರ್ಣ ಸುಟ್ಟು ಬೂದಿಯಾಗಿ ಬೀಳ್ತದೆ ಪೂಜೆ ನಡೆದಾಗ. ಅದಕ್ಕೆ ಕಾರಣ ಗುರುಗಳ ಸ್ಮರಣೆ. ಹೀಗೆ ಅಗ್ನಿಭಯ, ಚೋರಭಯ, ರಾಜಭಯ, ರೋಗ ಭಯ ಎಲ್ಲವನ್ನೂ ತಮ್ಮ ಗುರುಗಳ ಸ್ಮರಣೆಯಿಂದ ಪರಿಹಾರ ಮಾಡಿಕೊಂಡವರು ಸತ್ಯಾಭಿನವ ತೀರ್ಥರು. ಅಂತಹ ಸತ್ಯಾಭಿನವ ತೀರ್ಥರು ಅವರು ಕಾಶಿ ಯಾತ್ರೆಗೆ ಬರಬೇಕು ಅಂತ ಸಂಕಲ್ಪ. ಅವರು ಕಾಶಿ ಯಾತ್ರೆಗೆ ಬರಬೇಕು ಅಂತ ಸಂಕಲ್ಪ ಮಾಡಿದಾಗ ಬಹಳಷ್ಟು ತೊಂದರೆಗಳು, ವಿಘ್ನಗಳು ಅವರಿಗೆ ಇಲ್ಲಿ ಆಗ್ತಾ ಇತ್ತು. ಇಲ್ಲಿರುವ ಜನ ಅವರಿಗೆ ಅಷ್ಟು ಅನುಕೂಲ ಮಾಡುವ ಸ್ಥಿತಿಯಲ್ಲಿರಲಿಲ್ಲ. ಆಗ ಇದೇ ಕಾಶಿ ಮಠದ ರಾಘವೇಂದ್ರ ತೀರ್ಥರು, ನೀವೇನೂ ಚಿಂತೆ ಮಾಡಬೇಡಿ, ನಿಮಗೇನು ಅನುಕೂಲ ಬೇಕೋ ಎಲ್ಲವನ್ನ ವ್ಯವಸ್ಥೆ ನಾವು ಮಾಡಿಕೊಡ್ತೇವೆ, ನೀವು ಧೈರ್ಯವಾಗಿ ಬನ್ನಿ ಅಂತ ಅವರಿಗೆ ಸ್ವಾಗತ ಮಾಡಿ, ಇಲ್ಲಿ ಮಹಾರಾಜರು, ಕಾಶಿಯ ಮಹಾರಾಜರ ಮನೆಯಲ್ಲಿಯೇ, ಅರಮನೆಯಲ್ಲಿಯೇ ಇವರ ಪೂಜೆಗೆ ವ್ಯವಸ್ಥೆ ಮಾಡ್ತಾರೆ. ಅವರು ಸಂಪೂರ್ಣ ಯುಗಾದಿಯ ದಿನ ಇಲ್ಲಿ ಬಂದರೆ ಮಣಿಕರ್ಣಿಕಾ ಘಾಟದಲ್ಲಿ ಸ್ನಾನ ಮಾಡಿ ಕಾಶಿ ಮಹಾರಾಜನ ಮನೆಯಲ್ಲಿ ಪ್ರವೇಶ ಮಾಡಿದರೆ ರಾಮನವಮಿ 9 ದಿವಸ ಈ ಅರಮನೆಯಲ್ಲಿಯೇ ಪೂಜೆ ಮಾಡಿ, ರಾಮನವಮಿ ದಿವಸ ವಿಶೇಷ ಅಭಿಷೇಕ ಎಲ್ಲ ವೈಭವದಿಂದ, ಇಲ್ಲಿ ಒಂದು ಪೂಜೆ ಊಟ ಆದರೆ ಸಾಕು ಅಂತ ಅವರು ಆಲೋಚನೆ ಮಾಡಿದರೆ ವೈಭವದಿಂದ ರಾಮದೇವರ ಅಭಿಷೇಕ ಮಾಡುವ ವ್ಯವಸ್ಥೆಯನ್ನು ಕೂಡ ರಾಘವೇಂದ್ರ ತೀರ್ಥರು ಆ ಮಠದಲ್ಲಿ, ಆ ಅರಮನೆಯಲ್ಲಿ ಮಾಡಿಸ್ತಾರೆ. ಮುಂದೆ ಯಾವ ರೀತಿಯ ತೊಂದರೆಗಳು ಆಗದೇ ಇದ್ದ ಹಾಗೆ ರಾಜರ ಭಟರಿಂದ ಎಲ್ಲ ವ್ಯವಸ್ಥೆಯನ್ನು ಮಾಡಿ ಅವರಿಗೆ ಅಷ್ಟೇ ಸಂತೋಷವಾಗಿ ಮತ್ತೆ ಇಲ್ಲಿಂದ ಮುಂದೆ ಪ್ರಯಾಣ ಮಾಡಿ ಗಯಾ ಯಾತ್ರೆ ಎಲ್ಲ ಮಾಡಿಸುವುದಕ್ಕೆ ಅನುಕೂಲ ಮಾಡಿಕೊಡ್ತಾರೆ. ಅಷ್ಟು ಒಂದು ಅನ್ಯೋನ್ಯವಾದ ಸಂಬಂಧ. ಇದೀಗ ಶ್ರೀಗಳು ಹೇಳಿದ ಹಾಗೆ ತಾಮ್ರಶಾಸನವನ್ನು ಕೂಡ ಸತ್ಯಾಭಿನವ ತೀರ್ಥರು ಮುದ್ರಾಧಾರಣೆಯ ವಿಷಯದಲ್ಲಿ ಅಧಿಕಾರವನ್ನು ಕಾಶಿ ಮಠಕ್ಕೆ ಸತ್ಯಾಭಿನವ ತೀರ್ಥರು ಆ ಸಂದರ್ಭದಲ್ಲಿ ಕೊಟ್ಟದ್ದು ಅದು ಮುದ್ರಣ ಆಗಿದೆ, ನಿಮಗೂ ಎಲ್ಲ ಗೊತ್ತಿದೆ. ಅಂತಹ ಒಂದು ವಿಶೇಷವಾದ ಪ್ರೀತಿ, ವಿಶ್ವಾಸ, ಬಾಂಧವ್ಯ ಅವತ್ತಿನಿಂದಲೂ ಎರಡೂ ಮಠಗಳಲ್ಲಿ ನಡೆದು ಬಂದದ್ದು. ಇದೇ ರೀತಿ ವಿಶೇಷವಾದ ಬಾಂಧವ್ಯ ಇದು ಮುಂದುವರಿಯಬೇಕು. ನೀವೆಲ್ಲ ಭಕ್ತರು ಬಹಳ ಶ್ರದ್ಧೆಯಿಂದ ಅವರ ಆರಾಧನೆ, ಅದು ಯೋಗ ಅಂದರೆ ಅವರು ಅಷ್ಟು ವಿಶೇಷವಾಗಿ ಕಾಶಿಯಲ್ಲಿ ನಮ್ಮ ಮಠಕ್ಕೆ ಹಿಂದೆ ಅನುಕೂಲ ಮಾಡಿಕೊಟ್ಟದ್ದು, ಅವರ ಆರಾಧನೆಯ ದಿವಸವೇ ಇಲ್ಲಿ ಸಮಾಗಮ ಆಗ್ತಾ ಇರೋದು ಬಹಳ ವಿಶೇಷ.
ಅಂತಹ ಒಂದು ಬಾಂಧವ್ಯ ಇನ್ನೂ ವಿಶೇಷವಾಗಿ ಬೆಳೆಯಬೇಕು. ಇಲ್ಲಿ ಮುಖ್ಯ ಆರಾಧ್ಯ ದೇವರು ವೇದವ್ಯಾಸ ದೇವರು, ನಮ್ಮ ಮಠದಲ್ಲಿ ರಾಮದೇವರು, ಮೂಲ ರಾಮದೇವರು, ದಿಗ್ವಿಜಯ ರಾಮದೇವರು, ವೇದವ್ಯಾಸ ದೇವರು ಕೂಡ ನಮ್ಮಲ್ಲಿ ಆರಾಧನೆ ಇದೆ, ಪೂಜೆ ಇದೆ. ನಮ್ಮಲ್ಲಿರುವ ವೇದವ್ಯಾಸ ದೇವರು ಅಂದರೆ ಪ್ರತಿಮೆಯ ರೂಪದಲ್ಲಿ ಇಲ್ಲ, ಅದು ಶಾಲಿಗ್ರಾಮದ ರೂಪದಲ್ಲಿ, ಶಿಲಾರೂಪದಲ್ಲಿ ಇದೆ. ಅದರ ಇತಿಹಾಸವನ್ನು ಸುಮಧ್ವ ವಿಜಯದಲ್ಲಿ ಮಧ್ವಾಚಾರ್ಯರ ಚರಿತ್ರೆಯನ್ನು ತಿಳಿಸುವಂತಹ ಗ್ರಂಥ ನಾರಾಯಣ ಪಂಡಿತಾಚಾರ್ಯರು ರಚನೆ ಮಾಡಿದ್ದು ಸುಮಧ್ವ ವಿಜಯ. ಅದರಲ್ಲಿ ಬರ್ತದೆ, ಪ್ರಾಪಸ ನಾರಾಯಣತಃ ಶುದ್ಧ ಶಿಲಾತ್ಮ ಪ್ರತಿಮಾ ಯಾಸು ಸ ಪದ್ಮಾಸಹಿತೋ ದೋಷ್ಯಹಿತಃ ಸನ್ನಿಹಿತಃ ಅಂತ ಸುಮಧ್ವ ವಿಜಯದಲ್ಲಿ ಬರ್ತದೆ. ನಾರಾಯಣ ದೇವರು ಶ್ರೀಮದ್ ಆಚಾರ್ಯರು ಮಧ್ವಾಚಾರ್ಯರು ಬದರಿಕಾಶ್ರಮಕ್ಕೆ ಹೋದಂತಹ ಸಂದರ್ಭದಲ್ಲಿ ನಾರಾಯಣ ದೇವರ, ವೇದವ್ಯಾಸ ದೇವರ ಪ್ರತ್ಯಕ್ಷ ದರ್ಶನ, ಅವರ ಸೇವೆಯನ್ನು ಮಾಡ್ತಾ ಇರುವಾಗ ನಿಮ್ಮನ್ನು ಬಿಟ್ಟು ಹೋಗೋದಕ್ಕೆ ನನಗೆ ಮನಸ್ಸಿಲ್ಲ ಅಂತ ಹೇಳಿದರೆ, ನಮ್ಮ ಸನ್ನಿಧಾನ ಇರುವಂತಹ ಶಿಲೆಯನ್ನು ನಿಮಗೆ ಕೊಡ್ತೇವೆ ಅಂತ ಅಲ್ಲಿರುವ ಉಸುಕನ್ನೇ 8 ಬಾರಿ ಕೊಡ್ತಾರೆ. ಅದು ಕೊಡುವವರು ನಾರಾಯಣ ದೇವರು. ಅಚಿಂತ್ಯವಾದ ಶಕ್ತಿ, ಅದ್ಭುತವಾದ ಶಕ್ತಿ, ಪರಶಕ್ತಿ, ಪರಮಾತ್ಮ. ಪರಾಸ್ತ ಶಕ್ತಿರು ವಿವಿಧೈವ ಶ್ರೂಯತೆ ಸ್ವಾಭಾವಿಕಿ ಜ್ಞಾನಬಲಕ್ರಿಯಾಚ. ಪ್ರಪಂಚದೊಳಗೆ ಏನೇನೋ ಗಿಡಗಳಿವೆ, ಗುಡ್ಡ ಇದೆ, ಕಲ್ಲಿದೆ, ಉಸುಕಿದೆ, ಎಲ್ಲವನ್ನು ಸೃಷ್ಟಿ ಮಾಡಿದವರು ದೇವರೇ. ಉಸುಕು ಕಲ್ಲಾಗ್ತದೆ, ಕಲ್ಲು ಉಸುಕಾಗತ್ತೆ, ಎಷ್ಟೋ ಲಕ್ಷ ಕೋಟಿ ವರ್ಷಗಳ ಕ್ರಮದಲ್ಲಿ. ಆದರೆ ಭಗವಂತನ ಅಚಿಂತ್ಯ ಶಕ್ತಿ ಆ ಉಸುಕನ್ನು ಕೈಯಲ್ಲಿ ತೆಗೆದುಕೊಂಡು ಕೊಟ್ಟರೆ ಅದು ಕಲ್ಲಾಗಿದೆ. ಇವತ್ತಿಗೂ ಅದನ್ನು ನೀವು ನೋಡಬಹುದು, ಉಸುಕಿನಿಂದಾದ ಕಲ್ಲು ಅಂತ ನೋಡಿದರೆ ಗೊತ್ತಾಗತ್ತೆ, ಆ ತರಹ ಕಾಣಿಸ್ತದೆ. ಹಾಗೆ 8 ಕಲ್ಲುಗಳನ್ನು, 8 ಮುಷ್ಟಿಗಳನ್ನು ಕೊಡ್ತಾರೆ. ವ್ಯಾಸ ಮುಷ್ಟಿ ಅಂತ ಅದಕ್ಕೆ ಹೆಸರು. ನಾರಾಯಣ ದೇವರು ಕೊಡೋದು, ವೇದವ್ಯಾಸ ದೇವರು ಅದನ್ನು ಸ್ಪರ್ಶ ಮಾಡಿ ಕೊಡ್ತಾರೆ. ಅವರ ಸನ್ನಿಧಾನ ಅಲ್ಲಿರುತ್ತೆ ಅನ್ನೋದಕ್ಕೆ ವ್ಯಾಸ ಮುಷ್ಟಿ ಅಂತ ಅದಕ್ಕೆ ಹೆಸರು. 8 ಶಿಲೆ, ಅದರಲ್ಲಿ 5 ನಮ್ಮ ಮಠದಲ್ಲಿ ಇದೆ, ಇನ್ನು 3 ಬೇರೆ ಮಠಗಳಲ್ಲಿದೆ. 5 ನಮ್ಮ ಮಠದ ಪರಂಪರೆಯಲ್ಲಿ ಬಂದದ್ದು. ಪದ್ಮನಾಭ ತೀರ್ಥರಿಗೆ ಶ್ರೀಮದಾಚಾರ್ಯರು ಅದನ್ನು ಕೊಡ್ತಾರೆ. ಹೀಗಾಗಿ ವೇದವ್ಯಾಸ ದೇವರು 5 ರೂಪಗಳಿಂದ ನಮ್ಮ ಮಠದಲ್ಲಿ ಪೂಜೆಯನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ. ವ್ಯಾಸಶಿಲೆ, ವ್ಯಾಸಮುಷ್ಟಿ ಅಂತ ಸಾಕ್ಷಾತ್ ವೇದವ್ಯಾಸ ದೇವರು ನಾರಾಯಣ ದೇವರೇ ಮಧ್ವಾಚಾರ್ಯರಿಗೆ ಕೊಟ್ಟದ್ದು. ಭಾಗವತ ತಾತ್ಪರ್ಯದಲ್ಲಿ ಒಂದು ವಿಷಯ ಬರ್ತದೆ. ಏನು ಅಂದರೆ, ವೇದವ್ಯಾಸ ದೇವರು ಮಹಾಭಾರತನೆಯನ್ನು ಮಾಡ್ತಾರೆ, ವೇದಗಳ ವಿಭಾಗವನ್ನು ಮಾಡ್ತಾರೆ. ಒಂದು ಮನ್ವಂತರದಲ್ಲಿ 71 ಮಹಾಯುಗಗಳು ಬರ್ತದೆ. ಇದು ವೈವಸ್ವತ ಮನ್ವಂತರ. 28ನೆಯ ಮಹಾಯುಗದಲ್ಲಿ ನಾವಿದ್ದೇವೀಗ, ಕಲಿಯುಗದಲ್ಲಿ 71 ಮಹಾಯುಗಗಳು. ಆ 71 ಮಹಾಯುಗಗಳಲ್ಲಿ 5 ಸಲ ವೇದವ್ಯಾಸ ದೇವರು ಅವತಾರ ಮಾಡ್ತಾರೆ. 5 ಮಹಾಯುಗಗಳಲ್ಲಿ ಮಾತ್ರ. 3ನೆಯ ಮಹಾಯುಗ, 5ನೆಯ ಮಹಾಯುಗ, ತೃತೀಯೇ ಪಂಚಮೇ ಚೈವ ಷೋಡಶೇ ಪಂಚವಿಂಶಕೆ 16, 25, 28. ಈಗ ನಾವಿರೋದು 28. ಆದರೆ ಇದರ ಹಿಂದೆ 4 ಸಲ ವೇದವ್ಯಾಸ ದೇವರು ಅವತಾರ ಮಾಡಿದ್ದಾರೆ. 25, 16, 5, 3 ಇಷ್ಟು ಮಹಾಯುಗಗಳಲ್ಲಿ ವೇದವ್ಯಾಸ ದೇವರು ಅವತಾರ ಮಾಡಿದ್ದಾರೆ. ಹೀಗಾಗಿ 5 ಮಹಾಯುಗಗಳಲ್ಲಿ ವೇದವ್ಯಾಸ ದೇವರು ಅವತಾರ ಮಾಡಿದ್ದಾರಲ್ಲ, 5 ವೇದವ್ಯಾಸ ದೇವರ ಉಪಾಸನೆಯನ್ನು ನೀವು ಮಾಡಿ ಇಂಥ 5 ವ್ಯಾಸ ಮುಷ್ಟಿಗಳನ್ನು ನಮ್ಮ ಮಠಕ್ಕೆ ಪದ್ಮನಾಭ ತೀರ್ಥರಿಗೆ ಶ್ರೀಮದಾಚಾರ್ಯರು ಅನುಗ್ರಹ ಮಾಡಿಕೊಟ್ಟದ್ದು. ಆ 5 ವ್ಯಾಸಮುಷ್ಟಿಗಳ ಪೂಜೆ ನಮ್ಮ ಮಠದಲ್ಲಿ ಆಗ್ತದೆ. ಒಂದು ವ್ಯಾಸಮುಷ್ಟಿ ಮಾತ್ರ, ಅದು ಕೂರ್ಮ ರೂಪದಲ್ಲಿ ರಘುನಾಥ ತೀರ್ಥರು ಅಂತ ನಮ್ಮ ಹಿಂದಿನ ಗುರುಗಳು, ಅವರ ಕಾಲದಲ್ಲಿ ಅದು ಪರಿವರ್ತನೆಗೊಂಡದ್ದು. 4 ವ್ಯಾಸಶಿಲೆ ಹಾಗೆ ಇದೆ, ಒಂದು ಮಾತ್ರ ವ್ಯಾಸಶಿಲೆ ಕೂರ್ಮ ರೂಪದಲ್ಲಿ ಅವರ ಕಾಲದಲ್ಲಿ ಪ್ರತ್ಯಕ್ಷ ಆಯಿತು. 5 ಇವತ್ತಿಗೂ ಮಠದಲ್ಲಿ ಪೂಜೆ ಆಗ್ತಾ ಇದೆ. ಈ ರೀತಿ ಆ ವೇದವ್ಯಾಸ ದೇವರ ಪೂಜೆಯು 2 ಮಠಗಳಲ್ಲಿ ನಡೀತಾ ಇರೋದರಿಂದ ಒಂದು ವಿಶೇಷವಾದ ಬಾಂಧವ್ಯ ಇದೆ. ಇದೇ ರೀತಿ ಇದು ಮುಂದುವರಿಯಬೇಕು. ನಿಮಗೆಲ್ಲ ಭಾಳ ಭಕ್ತಿಯಿಂದ ಗುರುಗಳ ಸೇವೆಯನ್ನು ಮಾಡುವುದಕ್ಕೆ ಬಂದಿದ್ದೀರಿ. ಎಲ್ಲರಿಗೂ ಗುರುಗಳ ಅನುಗ್ರಹವಾಗಲಿ, ವಿಶೇಷವಾಗಿ ಆಯುರಾರೋಗ್ಯಾದಿಗಳನ್ನು ಕೊಟ್ಟು ನಿಮ್ಮ ಸಾಧನೆಯಲ್ಲಿ ದೇವರು ಎಲ್ಲ ರೀತಿಯ ಅಭಿವೃದ್ಧಿಯನ್ನು ಮಾಡಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತೀವಿ. ನಮ್ಮ ಸಂಯಮೀಂದ್ರ ತೀರ್ಥರಿಗೆ ಬಹಳ ವಿಶೇಷವಾಗಿ ಅಭಿವೃದ್ಧಿ ಕಾರ್ಯಗಳನ್ನು, ಧರ್ಮ ಪ್ರಚಾರದ ಕಾರ್ಯವನ್ನು ಬಹಳ ವಿಶೇಷವಾಗಿ ಮಾಡ್ತಾ ನಿಮ್ಮೆಲ್ಲರಿಗೆ ಮಾರ್ಗದರ್ಶನವನ್ನು ಮಾಡ್ತಾ ಇದ್ದಾರೆ. ನಮಗೂ ಇಲ್ಲಿ ಬಹಳ ಅಭಿಮಾನದಿಂದ ಆಮಂತ್ರಣ ಕೊಟ್ಟು ಕರೆದಿದ್ದಾರೆ. ಅವರಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ತಿಳಿಸ್ತೇವೆ. ಪ್ರಥಮವಾಗಿ ದೇವರ ಹಾಗೆ ನಮ್ಮ ಗುರುಗಳ ಸ್ಮರಿಸುತ್ತಾ ಇಲ್ಲಿ ಬಂದವರಿಗೆ ಎಲ್ಲರಿಗೆ
ಶುಭಾಶೀರ್ವಾದವನ್ನು ಕೊಡ್ತಾ ಇದ್ದೇವೆ. ನಮಗೆ ಕನ್ನಡದಲ್ಲಿ ಮಾತಾಡುವುದು ಎಂದರೆ ಸ್ವಲ್ಪ ಕಠಿಣ, ಯಾಕೆಂದರೆ ನಾವು ಎಲ್ಲವೂ ನಾವು ಯಾರ ಹತ್ತಿರವೂ ಕೂಡ ಹೋಗುವುದಿಲ್ಲ. ನಮ್ಮ ಸಮಾಜದಲ್ಲಿ ಬಿಟ್ಟು ಎಲ್ಲಿ ಹೋಗುವುದಿಲ್ಲ. ನಮ್ಮ ಸಮಾಜದಲ್ಲಿ ನಾವು ನಮ್ಮ ಭಾಷೆಯಲ್ಲಿಯೇ ಮಾತಾಡುವುದು, ಯಾಕೆಂದರೆ ನಮಗೆ ನಮ್ಮ ಭಾಷೆ ಪ್ರಧಾನ, ಮಾತೃಭಾಷೆ ಎಂಟು. ನಾವೇ ಮಾತಾಡದೇ ಇದ್ದರೆ ನಮ್ಮ ಭಾಷೆ ಬಾಕಿಯವರು ಹೇಗೆ ಮಾತಾಡ್ತಾರೆ? ಹಾಗೆ ನಾವು ಕನ್ನಡದಲ್ಲಿ ಮಾತಾಡುವುದು ಎಂದರೆ ಬಹಳ ಕಷ್ಟ. ಆದರೂ ಕೂಡ ಒಂದು ಪ್ರಯತ್ನ ಮಾಡುತ್ತೇವೆ. ಇಂದು ನಮಗೆ ಬಹಳ ಒಂದು ಸಂತೋಷದ ದಿನ, ಯಾಕೆಂದರೆ ನಮ್ಮ ರಾಘವೇಂದ್ರ ತೀರ್ಥ ಸ್ವಾಮೀಜಿಯವರ 300ನೇಯ ಪುಣ್ಯತಿಥಿ ಆಚರಣೆ. ಆ ಸ್ವಾಮೀಜಿಯವರ ಕಾಲದಿಂದ ಉತ್ತರಾದಿ ಮಠಕ್ಕೂ ಕಾಶಿ ಮಠಕ್ಕೂ ಬಾಂಧವ್ಯ ವೃದ್ಧಿ ಆದದ್ದು ಆ ಸ್ವಾಮೀಜಿಯವರ ಕಾಲದಲ್ಲಿ. ನಾವು ಯಾರೂ ಎಣಿಸಲಿಲ್ಲ ಇವರು ಇಲ್ಲಿ ಇದ್ದಾರೆ. ಮೊನ್ನೆ ನಮಗೆ ಪ್ರಯಾಗ್ರಾಜ್ನಲ್ಲಿ ನಾವು ತೀರ್ಥಸ್ಥಾನಕ್ಕೆ ಹೋಗುವಾಗ, ತೀರ್ಥಸ್ನಾನ ಬಂದು ಮಾಡಿ ಬರುವಾಗ ನಮ್ಮ ಇದಿತ್ತು, ಪ್ರೋಟೋಕಾಲ್ ಇತ್ತು. 4 ಜನ ಓಡಿ ಬಂದವರು. ನಮ್ಮ ಹತ್ರ ಬಂದು ನಮಸ್ಕಾರ ಮಾಡಿದೆ. ನಾವು ಕಾರು ನಿಲ್ಲಿದಕ್ಕೆ ಹೇಳಿದೆ. ಆವಾಗ ಹೇಳಿದರು, ನಮ್ಮ ಸ್ವಾಮೀಜಿಯವರು ಇಲ್ಲಿ ಇದ್ದಾರೆ ಅಂತ. ಆವಾಗ ನಾವು ಮಾಧ್ವರೇ ಎಂದು ಹೇಳಿದೆ. ನಾವು ಅವರ ಹತ್ರ ಗೊತ್ತಿದೆ ಸ್ವಾಮೀಜಿಯವರೇ ನಾವು, ಇಲ್ಲದಿದ್ದರೆ ಆವಾಗ ನಮ್ಗೆ ಗೊತ್ತಿತ್ತು ಏನು ಅಲ್ಲಿ ಇದ್ದಾಗ. ಮತ್ತು ನಾವು ಅಲ್ಲಿಂದ ಕಲ್ಪಿ ಈಗ ಎಲ್ಲ ನಮ್ಮ ವೇದವ್ಯಾಸರು ಈ ನಮ್ಮ ಸನಾತನ ಧರ್ಮಕ್ಕೆ ಸ್ಥಾಪನಾ ಮೂರ್ತಿ ಎಂದು ಹೇಳಿದರೆ, ವೇದವ್ಯಾಸರು ಎಂದು ಹೇಳಿದರೆ ತಪ್ಪಾಗುವುದಿಲ್ಲ. ಯಾಕೆ? ಇಷ್ಟು ನಮ್ಮ ಧರ್ಮದ ಇಷ್ಟು ಪುರಾಣ ವೇದ ಇಲ್ಲದಿದ್ದರೆ ಅಸ್ತವ್ಯಸ್ತವಾದ ವೇದಗಳನ್ನು ನಮಗೆ ಇದು ಮಾಡಿ ವಿಭಾಗ ಮಾಡಿ ಕೊಟ್ಟವರು ಅವರು. ಇವಾಗ ನಮ್ಮ ಸನಾತನ ಧರ್ಮ ಏನಿದೆ ಅವರು ಕೊಟ್ಟದ್ದು, ಅವರು ದೇವರೇ. ವ್ಯಾಸೋಚ್ಚಿಷ್ಟಂ ಜಗತ್ಸರ್ವಂ ಎಂದು ಹೇಳುತ್ತಾರೆ. ವ್ಯಾಸನಿಲ್ಲದಿದ್ದರೆ ಏನಿಲ್ಲ. ಅಲ್ಲಿ ಹೋಗಿ ಅಲ್ಲಿಂದ ನಾವು ಹರಿದ್ವಾರಕ್ಕೆ ಹೋಗಿ ಇಲ್ಲಿ ಬಂದದ್ದು. ಇವಾಗ ಏನಾಗಿದೆ, ನಮಗೆ ಯಾರೋ ಹೇಳಿದರು ಅವರು ಇಲ್ಲಿ ಇದ್ದಾರೆ ಎಂದು. ನಮಗೆ ಯಾವಾಗ ನೆನಪಿಗೆ ಬಂದಿದೆ ಏನೆಂದರೆ, ಇಂದು ಅವರ ಪುಣ್ಯತಿಥಿ. ಒಂದು ಹೋಗಿ ಭೇಟಿ ಮಾಡುವುದಕ್ಕೆ ನಾವೇ ಹೇಳಿದ್ದು ಇವರ ಹತ್ತಿರ. ಆವಾಗ ನಾವು ಕೂಡ ಎಣಿಸಲಿಲ್ಲ ಅವರು ಬರುತ್ತಾರೆ ಎಂದು. ಆದರೆ ಅವರು ಬಹಳ ಸಾರಿ, ಉತ್ತರಾದಿಮಠ ಸ್ವಾಮೀಜಿಯವರು ಬಹಳ ಸಾರಿ ನಮಗೆ ಭೇಟಿ ಆಗಬೇಕು. ಆದರೆ ನಾವೊಂದು ಕಡೆ ಇರ್ತೇವೆ, ಅವರು ಬೇರೊಂದು ಕಡೆ ಇರ್ತವೆ. ಹೆಚ್ಚಾಗಿ ಆಗಲಿಲ್ಲ ನಮ್ಮ ಹತ್ತಿರ. ಎಷ್ಟೋ ಸಾರಿ ನರಸಿಂಹಾಚಾರ್ಯರು, ಮಂಗಳೂರು ನರಸಿಂಹಾಚಾರ್ಯರು ಹೇಳಿದರು, ಆಗುತ್ತದೆ, ದೇವರ ಇಚ್ಛೆ ಯಾವಾಗ ಆಗುತ್ತದೆ ಆವಾಗ ಆಗುತ್ತದೆ ಎಂದು ಹೇಳಿದ್ದೇವೆ ನಾವು. ಆದರೆ ದೇವರ ಇಚ್ಛೆ ಆ ಬಾಂಧವ್ಯ ಆ ಕಾಲದಲ್ಲಿ ಆದದ್ದು. ಈ ಅವರ ಕಾಲದಲ್ಲಿಯೇ ಪುನಃ ಭೇಟಿ ಮಾಡುವುದು ದೇವರ ಇಚ್ಛೆ ಎಂದರೆ ಹೇಳುವುದು ಅದು. ಇದರಿಂದ ಇಂದು ಆದದ್ದು. ಅದು ಕೂಡ ಪುಣ್ಯತಿಥಿ ಮಾತ್ರ ಅಲ್ಲ, ಇಂದು ಇದು ಮೂಲ ಮಠ. ನಮ್ಮ ಕಾಶಿ ಮಠ ಸಂಸ್ಥಾನವು ಪ್ರಾರಂಭ ಆಗದದ್ದು ಇಲ್ಲಿಂದಲೇ. ವಿಜೇಂದ್ರ ತೀರ್ಥರಿಂದ ನಮ್ಮ ಮಠದ ಪ್ರಾರಂಭ. ನಮ್ಮ ವಿಶ್ವಾಸ ಏನೆಂದರೆ, ವಿಜೇಂದ್ರರು ಅವರು ದಕ್ಷಿಣ ಭಾರತದವರಲ್ಲ, ಉತ್ತರದ ಭಾರತದವರು ಎಂದು ನಮ್ಮ ವಿಶ್ವಾಸ. ಯಾಕೆಂದರೆ ವ್ಯಾಸರಾಯರು ಇಲ್ಲಿ ಬಂದಾಗ, ವ್ಯಾಸರಾಯರು ಬರುತ್ತಾರೆ ಇಲ್ಲಿ, ಆವಾಗ ಮತ ಪರಿವರ್ತನೆ ಮಾಡಿ ನಮ್ಮ ಮತವನ್ನು ಮಾಧ್ವ ಸಿದ್ಧಾಂತ ಒಳ್ಳೆಯದು ಎಂದು ಹೇಳಿ ಅವರು ಆ ಮತವನ್ನು ಸ್ವೀಕಾರ ಮಾಡುತ್ತಾರೆ ಎಂದು. ಮತ್ತು ಆ ಕಾಲದಲ್ಲಿ ನಮ್ಮ ಸಮಾಜಕ್ಕೆ ನಾವು ಕೇಳಿ ಬಂದದ್ದು, ನಮಗೆ ಹತ್ತಿರ ಪ್ರಮಾಣ ಕೇಳಿ ಅಂತ ಹೇಳಿದರೆ ನಮ್ಮ ಹತ್ತಿರ ಪ್ರಮಾಣ ಇಲ್ಲ, ಕೇಳಿ ಬಂದದ್ದು ಏನೆಂದರೆ, ನಮ್ಮ ಸಮಾಜಕ್ಕೂ ಕೂಡ ಮಂತ್ರ ಮುದ್ರಾಧರಣ ಕೊಡಬೇಕಾದರೆ ಒಂದು ಕುಂಭಕೋಣ ಮಠ ಅಥವಾ ಉತ್ತರಾದಿ ಮಠದಿಂದ ನಮಗೆ ಕೊಡುವ ಸಂಪ್ರದಾಯ.
ಈಗಲೂ ಕೂಡ ಮಂಗಳೂರಲ್ಲಿ ನಿಮ್ಮಲ್ಲಿ ಹೋದರೆ ಅಲ್ಲಿ ಜೋಡು ಮಠ ಎಂದು ಇದೆ. ಜೋಡು ಎಂದರೆ ಎರಡು. ಒಬ್ಬ ಸ್ವಾಮೀಜಿಯವರು ಬಂದರೆ ಇಲ್ಲಿ, ಒಬ್ಬ ಸ್ವಾಮೀಜಿಯವರು ಬಂದರೆ ಇಲ್ಲಿ ಎಂದು ಸಂಪ್ರದಾಯ. ನಮ್ಮ ಹತ್ರ ಪ್ರಮಾಣ ಇಲ್ಲ, ಕೇಳಿ ಬಂದದ್ದು. ಆದರೆ ಇದು ಇದೆ. ಆವಾಗ ನಮಗೆ ಸ್ವಾಮೀಜಿಯವರು ಇಲ್ಲ ಎಂದು ಕೇಳಿದ್ದಾಗ ವಿಜೇಂದ್ರ ತೀರ್ಥರು ಕೊಚ್ಚಿಯಲ್ಲಿ ಚಾತುರ್ಮಾಸ ಇದ್ದಾಗ ಅವರ ಹತ್ತಿರ ಪ್ರಾರ್ಥನೆ ಮಾಡಿ ನಮಗೂ ಒಂದು ಸ್ವಾಮೀಜಿಯವರು ಬೇಕು ಎಂದು ಹೇಳಿ ನಮ್ಮ ಮಠವು ಅಲ್ಲಿಂದ ಹನುಮಂತ ಭಟ್ಟ ಎಂಬ ಹುಡುಗನನ್ನು ಅಲ್ಲಿಂದ ತೆಕ್ಕೊಂಡು ಬಂದು ಇಲ್ಲಿ ದೀಕ್ಷೆ ಕೊಟ್ಟದ್ದು ಕಾಶಿ ಮಠ ಎಂದು ಪ್ರಾರಂಭ ಆದದ್ದು. ಒಂದು ಎಣಿಸಬೇಕು, ವಿಜೇಂದ್ರ ಆ ಕಾಲದಲ್ಲಿ 500 ವರ್ಷದ ಹಿಂದೆ ಅಲ್ಲಿಂದ ಇಲ್ಲಿ ಒಂದು ತೆಕ್ಕೊಂಡು ಬರಬೇಕು, ದೀಕ್ಷೆ ಕೊಟ್ಟು ಒಂದು ಮಠವನ್ನು ಸ್ಥಾಪನೆ ಮಾಡಬೇಕಾದ್ರೆ ಅಷ್ಟು ಸಣ್ಣ ಕೆಲಸವ. ಒಂದು 100 ವರ್ಷದ ಹಿಂದೆ ಮಾಡುವುದೇ ಕಷ್ಟ. ಅದಕ್ಕೋಸ್ಕರ ಅವರು ಇಲ್ಲಿದವರೇ ಎಂದು, ಅದು ಕೂಡ ಅವರು ಒಂದು ಸಾರಸೋದರು. ಅದು ನಾವು ನಮ್ಮ ಸ್ವಾಮೀಜಿಯವರಾಗಲಿ ನಾವಾಗಲಿ ಪ್ರಶ್ನೆ ಇಟ್ಟಾಗಲೂ ಕೂಡ ಅದೇ ಬಂದದ್ದು. ಆವಾಗ ಇದು ನಮ್ಮ ಮೂಲ ಮಠ. ಈ ಮೂಲ ಮಠದಲ್ಲಿ ಅವರು ಬಂದು ಅಲ್ಲಿಯೇ ಉತ್ತರಾದಿಮಠ ಸ್ವಾಮೀಜಿಯವರು ಭೇಟಿಯಾದದ್ದು ಸಂತೋಷದ ವಿಷಯ. ನಮ್ಮ ಆವಾಗ ವಿಜೇಂದ್ರ ತೀರ್ಥರು ನಮಗೆ ಕೊಟ್ಟ ದೇವರು ಯಾರೆಂದರೆ ರಾಮಚಂದ್ರ ದೇವರೇ. ನಾವು ವೇದವ್ಯಾಸರು ಮತ್ತೆ ಎರಡನೇ ಸ್ವಾಮೀಜಿರದು. ಈವಾಗಲೂ ಕೂಡ ನಾವು ರಾಯಸ ಪತ್ರ ಬರೆಯುವಾಗ ಓಂ ಶ್ರೀ ವೇದವ್ಯಾಸಾಯ ನಮಃ ಎಂಬುದರ ಬರೆಯುವುದು, ಓಂ ಶ್ರೀ ರಾಮಚಂದ್ರಾಯ ನಮಃ ಎಂದೇ ಬರೆಯುವುದು. ನಮಗೆ ಪ್ರಧಾನವಾದ, ಯಾಕೆ ನಮಗೆ ಪ್ರಧಾನ ಕೊಟ್ಟದ್ದು ರಾಮಚಂದ್ರ. ವೇದವ್ಯಾಸರು ಅವರ ಏನೋ ಎರಡನೆಯ ಕೇಶವೇಂದ್ರ ತೀರ್ಥ ಸ್ವಾಮೀಜಿಯವರು ಅವರ ತಪೋಬಲಕ್ಕೆ ಅವರು ಪಂಚಗಂಗಾ ಘಾಟು, ಮಾಧ್ವರಿಗೆ ವಿಶೇಷ ಎಂದರೆ ಪಂಚಗಂಗಾ ಘಾಟು. ಯಾಕೆ ಪುರಂದರದಾಸರೇ ಹೇಳುತ್ತಾರೆ, ತಾರಕ ಬಿಂದಿಗೆ ಬಲ್ಲಿರಾ ಎನ್ನುವ ಪದದಲ್ಲಿ ಅವರು ಹೇಳುವಾಗ ಬಿಂದು ಮಾಧವನ ದರ್ಶನ ಮಾಡಿ ಪಂಚಗಂಗಾ ಘಾಟದಲ್ಲಿ ಸ್ನಾನ ಮಾಡಿ ಎಂದು ಹೇಳುವುದು. ಆದರೆ ಕಾಶಿಯಲ್ಲಿ ಪ್ರಧಾನವಾಗಿ ಸ್ನಾನ ಮಾಡಬೇಕಾದ ನಮ್ಮ ಇದಿಲ್ಲ, ಮಣಿಕರ್ಣಿಕಾ ಘಾಟವೇ. ಆದರೆ ಪುರಂದರದಾಸರು ಕೂಡ ಪಂಚಗಂಗಾ ಘಾಟಿಗೆ ಅಷ್ಟು ಪ್ರಾಬಲ್ಯ ಇಲ್ಲಿಯೂ ಕೂಡ ಇದೆ. ಕಾರ್ತಿಕ ಪೌರ್ಣಮಿಗೆ ವಿಶೇಷವಾದ ಪ್ರಾಬಲ್ಯ ಪಂಚಗಂಗಾ ಘಾಟದಲ್ಲಿಯೇ. ಯಾಕೆ ಅಲ್ಲಿ 5 ಗಂಗೆಗಳನ್ನು ಸೇರುತ್ತಾರೆ. ಅದು ಇವಾಗಲೂ ಕೂಡ ನಾವು ಕೇಳಿದ ಮಟ್ಟಿಗೆ ನಾವು ನೋಡಲಿಲ್ಲ, ಕೇಳಿದ್ದೇವೆ. ಏನಂದ್ರೆ 5 ನದಿಗಳು ಇವಾಗಲೂ ಕೂಡ ಅಲ್ಲಿ ಇದಾಗುತ್ತದೆ, ಸಂಗಮ ಆಗುತ್ತದೆ. ನಾವು 2 ನದಿಗಳು ಕೇಳಿದ್ದೇವೆ, ಆದರೆ ಇಲ್ಲಿ ಪಂಚಗಂಗಾ ಘಾಟದಲ್ಲಿ 5 ನದಿಗಳು ಸಂಗಮ ಆಗುತ್ತದೆ ಎಂದು ನೋಡುವವರು ಇದೆ. ಅದು ಬೇಸಿಗೆ ಕಾಲದಲ್ಲಿ ನೋಡಬಹುದು. ಅಲ್ಲಿ ಸ್ನಾನ ಮಾಡುವಾಗ ನಮಗೆ ವೇದವ್ಯಾಸ ದೇವರು ಸಿಕ್ಕಿತು. ನಾವು ಎಷ್ಟು ಇದು ಮಾಡಿದರೂ ಕೂಡ, ವೇದವ್ಯಾಸರಿಗೆ ನಮಸ್ಕಾರ ಮಾಡಿದರೂ ಕೂಡ ಅದು ಕಡಿಮೆಯೇ. ನಾವು ಮಾತ್ರ ಏನು ಮಾಡುವುದೆಂದರೆ ವೇದವ್ಯಾಸರಿಗೆ ವನ್ಯ ಪುಂಡರೀಕಾಶಾತ್ ಮಹಾಭಾರತ ಕೃತ್ ಭವೇತ್. ಮಹಾಭಾರತ ನಿರ್ಮಾಣ ಮಾಡಬೇಕಾದರೆ ಪರಮಾತ್ಮನಿಂದ ಬಿಟ್ಟು ಯಾರಿಂದಲೂ ಆಗುವುದಿಲ್ಲ ಎಂದು ವಿಷ್ಣು ಪುರಾಣದಲ್ಲಿಯೇ ಅದೇ ಮಧ್ವಾಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಉಲ್ಲೇಖ ಮಾಡುವುದು. ಎಲ್ಲ ವೇದವ್ಯಾಸರು ಪರಮಾತ್ಮರಲ್ಲ. 5 ವೇದವ್ಯಾಸ, 5 ದೇವರ ಅವತಾರ. ಈ ಅಷ್ಟಾವಿಂಶತಮೇ, ಇದು ಅಷ್ಟಾವಿಂಶತಮದಲ್ಲಿ ಬರುವರು ಪರಮಾತ್ಮರು. ನಾವು ಮಾಧ್ವರು ಮಾತ್ರ ವೇದವ್ಯಾಸರಿಗೆ ಪರಮಾತ್ಮನು ಎಂದು ಮಾಡಿ, ಜ್ಞಾನಾವತಾರ ಎಂದು ಮಾಡಿ ಆರಾಧನೆ ಮಾಡುವುದು ನಾವು ಮಾತ್ರ. ನಮಗೆ ಕಲಿಸುವುದಕ್ಕೆ ಒಬ್ಬರಿದ್ದರು. ಯಾವಾಗಲೂ ನಾವು ಯಾರ ದ್ವೇಷ ಇದರಲ್ಲಿ ಹೇಳುವುದಲ್ಲ, ಆದರೆ ಹೇಳುವುದು ವಿಚಾರ ಹೇಳುವುದು ಅಷ್ಟೇ. ನಾವು ಕಲಿಸುವಾಗ ನಾವು ಪ್ರಧಾನವಾಗಿ ದೇವ ಆರಾಧನೆ ಮಾಡುವುದು ವೇದವ್ಯಾಸ ದೇವರು.
ಆವಾಗ ಏನು ಹೇಳುವುದೆಂದರೆ ಋಷೀಶ್ವರು ನೀವು ಋಷೀಶ್ವರಿಗೆ ಪೂಜೆ ಮಾಡುವುದು ಯಾಕೆ? ಋಷೀಶ್ವರು ಪೂಜೆ ಮಾಡುವುದು ಯಾಕೆ? ಎಷ್ಟೋ ಸಾರಿ ಒಂದೂವರೆ ವರ್ಷ ಹೇಳುತ್ತಾ ಇದ್ದರು. ತಡೆಯುವುದಕ್ಕಾಗುತ್ತದಾ? ಶಾಸ್ತ್ರದಲ್ಲಿ ಇಲ್ಲದ ವಿಷಯ ಹೇಳಿದರೆ ಓಕೆ, ಸರಿ, ಒಪ್ಪುತ್ತೇವೆ. ಇದು ಶಾಸ್ತ್ರದಲ್ಲಿ ಇದ್ದ ವಿಷಯವನ್ನೇ ಇಲ್ಲ ಅಂತ ಹೇಳುವುದು. ಒಂದು ಸಾರಿ ನಾವು ಹೇಳಿಬಿಟ್ಟಿದೆ. ಮತ್ತು ನಮ್ಮ ಸ್ವಾಮೀಜಿಯವರು ಬಂದಾಗ ನಮ್ಮ ಸ್ವಾಮೀಜಿಯವರ ಹತ್ರ ಈ ವಿಷಯ ಕೇಳಿದ್ದಾಗಲೇ ನಮ್ಮ ಸ್ವಾಮೀಜಿಯವರು ಹೇಳಿದ್ದೇನೆಂದರೆ, ನಿಮಗೆ ವೇದಾಂತ ಕಲಿಸುತ್ತಾ ಇದ್ದಾರಾ? ಇಲ್ಲ. ಮತ್ತು ನಮ್ಮ ಸ್ವಾಮೀಜಿಯವರು ಅವರ ಹತ್ರ ಹೇಳಿರಬಹುದು, ಅದರ ನಂತರ ಹೇಳಿಲ್ಲ. ನಾವು ಮಾಧ್ವರು ಮಾತ್ರ ಯಾಕೆ ವೇದವ್ಯಾಸರಿಗೆ ಪರಮಾತ್ಮನೆಂದು ಎಣಿಸುವವರು? ಆ ವೇದವ್ಯಾಸರೇ ಈ ಪಂಚಗಂಗಾ ಘಾಟದಲ್ಲಿ ನಮ್ಮ ಸ್ವಾಮೀಜಿಯವರು, ಎರಡನೇ ಸ್ವಾಮೀಜಿಯವರು. ಅದಕ್ಕೋಸ್ಕರ ನಮ್ಮ ವೇದವ್ಯಾಸ ಪ್ರಧಾನ. ಆದರೆ ನಮಗೆ ರಾಮಚಂದ್ರನೇ, ನಮ್ಮ ರಾಮಚಂದ್ರನು ಬಿಟ್ಟು ಇಲ್ಲ. ಪ್ರಧಾನವಾಗಿ ಅದು ನಮ್ಮ ಮಠದ ಪರಂಪರೆ ಆಗಿ ಈಗ ಇರಬೇಕು ಎಂದು ದೊಡ್ಡ ಸ್ವಾಮೀಜಿಯವರು ಹಾಗೆ ಮಾಡಬೇಕು. ಯಾಕೆಂದರೆ ರಾಮಚಂದ್ರ ಉತ್ತರಾದಿ ಮಠಕ್ಕೂ ಪ್ರಧಾನ ದೇವ ರಾಮಚಂದ್ರ, ಕಾಶಿ ಮಠಕ್ಕೂ ರಾಮಚಂದ್ರ. ಅಲ್ಲದೆ ಎಷ್ಟೋ ಮಠದಲ್ಲಿಯೂ ಕೂಡ ನಮಗೆ ತೋರುವುದು 90% ಹೆಚ್ಚು ಪ್ರಧಾನ ದೇವ ಪ್ರಭು ರಾಮಚಂದ್ರ, ಅಯೋಧ್ಯಾಧಿಪತಿ, ಪ್ರಧಾನ ದೇವ. ಮತ್ತು ನಮ್ಮ ಮಠದಲ್ಲಿ ಇವಾಗ ಹೇಳಿದಾಗ ನಮಗೆ ಸಂತೋಷ, ನರಸಿಂಹದೇವರು ಎಂದು. ಯಾಕೆಂದರೆ ಇಂದು ಅವರ ಪುಣ್ಯದು. ಅವರ ಆ ದಿನದಲ್ಲಿಯೇ ಅವರಿಗೆ ದೇವರ ದರ್ಶನ ಆದದ್ದು. ನಾವು ಕೃಷ್ಣನ ಮಂದಿರಕ್ಕೆ ಹೋಗಿದ್ದೇವೆ. ಆ ಕೃಷ್ಣ ಮಂದಿರ ಅದೇ ನಮ್ಮ ರಾಘವೇಂದ್ರ ಸ್ವಾಮೀಜಿಯವರಿಗೆ ದರ್ಶನ ಆದ ಕೊನೆ. ಯಾವ ಸ್ವಾಮೀಜಿಯವರು ಅದು ಮುಟ್ಟುವುದಕ್ಕೆ ಹೋಗಲಿಲ್ಲ, ಬಂದೇ ಆಗಿದ್ದದ್ದು. ಯಾರೋ ಸ್ವಾಮೀಜಿಯವರು ರಾಘವೇಂದ್ರ ಸ್ವಾಮೀಜಿಯವರ ಕಾಲದಿಂದ ನಮ್ಮ ಸ್ವಾಮೀಜಿಯವರ ಕಾಲ ಪರ್ಯಂತ ಅದು ಮುತ್ತೇ ಇಟ್ಟದ್ದು. ಯಾರಿಗೂ ಆ ಕೊನೆಯನ್ನು ಓಪನ್ ಮಾಡುವುದಕ್ಕೆ ಭಯ, ಯಾರೂ ಮಾಡಲಿಲ್ಲ. ಮತ್ತು ನಮ್ಮ ಸ್ವಾಮೀಜಿಯವರು ಪ್ರಶ್ನೆಯನ್ನೆಲ್ಲ ಇಟ್ಟು ಈ ಕೊನೆ ಯಾವಾಗಲೂ ಪ್ರಾರ್ಥನೆ ಮಾಡುವ ಕೊನೆ ಎಂದು ಎಣಿಸಿ ಅಲ್ಲಿ ಕೆಳಗಿನಿದ್ದ ಕೃಷ್ಣನನ್ನು ಅಲ್ಲಿ ಬಂದು ಪ್ರತಿಷ್ಠಾಪನೆ ಮಾಡಿ ಅದು ಆರಾಧ್ಯ ಕೇಂದ್ರ ಆಗಿ ಮಾಡಿ ಬಿಟ್ಟದ್ದು. ಆ ಸ್ವಾಮೀಜಿಯವರ ಪುಣ್ಯತಿಥಿ ಇಂದು ಬಹಳ ಸಂತೋಷ. ಅವರಿಗೆ ಹೇಗೆ ದರ್ಶನ ಆಗಿದೆಯೋ ಆ ದೇವ, ಆ ರೂಪದಲ್ಲಿಯೇ ಮಠದಲ್ಲಿ ನರಸಿಂಹ. ನಮ್ಮ ಮಠದಲ್ಲಿ ನರಸಿಂಹನಿಗೊಂದು ವೈಶಿಷ್ಟ್ಯ ಇದೆ. ಏನೆಂದರೆ ಅವನಿಗೆ ಒಂದು ಗದೆ ಇದೆ, ಆಯುಧ. ಒಂದು ಗದೆ ಎಂದರೆ ಅದು ಹೀಗೆ ಅದು ಸಪೋರ್ಟ್, ಹಾಗೆ ಕಾಲಿ ಹೀಗಿರ್ತದೆ, ಸಪೋರ್ಟಿನ ಹಾಗೆ ಗದೆ. ಅವರಿಗೆ ನಮ್ಮ ಸ್ವಾಮೀಜಿಯರು ಹೇಳುವುದೇನೆಂದರೆ, ಅವರಿಗೆ ಯಾವ ಪ್ರಮಾಣದಲ್ಲಿ ದರ್ಶನ ಆಗಿದೆಯಾ ಆ ಪ್ರಮಾಣದಲ್ಲಿಯೇ ನಮ್ಮ ಸ್ವಾಮೀಜಿಯವರು ಅದು ವಿಗ್ರಹವನ್ನು ಪ್ರತಿಷ್ಠಾಪನೆ ಮಠದಲ್ಲಿ ಮಾಡಿದ್ದಾರೆ. ಹಾಗೆ ನಮಗೆ ಇವಾಗ ಹೇಳಿದ್ದಾಗ, ನಮಗೆ ಶುರುವಿನಲ್ಲಿ ಕೊಡುವಾಗಲೂ ಕೂಡ ವೇದವ್ಯಾಸ ದೇವರು ವಿಜೇಂದ್ರ ತೀರ್ಥರು ಕೊಟ್ಟದ್ದು. ಮಠದಲ್ಲಿ ಬೇರೊಂದು ವೇದವ್ಯಾಸ ಉತ್ಸವದ ದೇವರು ಇದೆ, ಅದು ಸಾಲಿಗ್ರಾಮ ಮೂರ್ತಿ. ಅದು ಉತ್ಸವಕ್ಕೆ ಇಟ್ಟು ನಮ್ಮ ಮಠದಲ್ಲಿ ಒಂದು ವೈಶಿಷ್ಟ್ಯ ಇದೆ, ವಾಹನ ಪೂಜೆಗಳು ಎಂದು. ಒಂದೊಂದು ದಿನಕ್ಕೆ ಒಂದೊಂದು ವಾಹನ, ತೊಟ್ಟಿಲು, ಅಶ್ವ, ಗಜ, ಸ್ವರ್ಣದ ಗರುಡ, ಒಂದು ನವರಾತ್ರಿಯ ಸಮಯದಲ್ಲಿ. ಈಗ ವೇದವ್ಯಾಸರು ರಾಮರು ಇದ್ದಾರೆ, 2-3 ರಾಮರು ಇದ್ದಾರೆ. ಹೀಗೆ ನಾವು ಎಲ್ಲೆಲ್ಲಿ ಹೋಗಿದ್ದಲ್ಲ ನಾವು ಹೇಳಿದ್ದು. ಯಾಕೆಂದರೆ ನಮ್ಮ ರಾಘವೇಂದ್ರ ಸ್ವಾಮೀಜಿಯವರ ಕಾಲದಲ್ಲಿ ನರಸಿಂಹನರು ಪ್ರತಿಷ್ಠಾಪನೆ ಮಾಡಿ ಆ ಪುಣ್ಯತಿಥಿಯ ದಿನ ಏನೋ ಯಾರೂ ಎಣಿಸದೆ ಇಲ್ಲಿ ಬಂದಿದ್ದಾರೆ. ಅವರಿಗೆ ನಮಗೆ ಬಹಳ ಸಂತೋಷ ಆಗಿದೆ.
ಅದು ಮಾತ್ರ ಅಲ್ಲ, ನಮಗೆ ವೇದಾಂತ ಕಲಿಸಿದ್ದು ಯಾರೆಂದರೆ ಉತ್ತರಾದಿ ಮಠದ ಶಿಷ್ಯರೇ. ಮಳಿಗೆ ರಾಮಾಚಾರ್ಯರು ಅವರು ಅಂಬಲಮೇಡಕ್ಕೆ ಬಂದು ಅಲ್ಲಿ ಕಲಿಸುತ್ತಾ ಇದ್ದರು 3 ತಿಂಗಳು. ಮತ್ತು ಇಲ್ಲಿ ಬಂದು ಬೆಂಗಳೂರಿಗೆ ಬಂದು ಆವಾಗ ಕೊನೆಯಿಂದ ಅಂತ್ಯ ಪರ್ಯಂತ ವೇದಾಂತ ಕಲಿಸಿದವರು ರಾಮಾಚಾರ್ಯರು. ಮತ್ತು ಇಲ್ಲಿ ಹೋದ ಮೇಲೆ ಕೇಶವಭಾಯರಿದ್ದರು ಮತ್ತು ಸತ್ಯನಾರಾಯಣಾಚಾರ್ಯರು. ಸುಧಾ ಅಂತ್ಯದಲ್ಲಿ ಸತ್ಯನಾರಾಯಣಾಚಾರ್ಯರಿದ್ದರು. ನಮಗೆ ವೇದಾಂತ ಒಲಿಸಿದದು ಉತ್ತರಾದಿ ಮಠ. ಯಾಕೆ? ನಮ್ಮ ವೇದಾಂತಕ್ಕೆ ದೊಡ್ಡ ಒಂದು ಕೊಡುಗೆ ಕೊಟ್ಟದ್ದು ಎಲ್ಲರೂ ಕೊಟ್ಟಿದ್ದಾರೆ, ಇಲ್ಲ ಎಂದು ಹೇಳುವುದಲ್ಲ, ನಮ್ಮ ವಿವಾದ ಹೇಳುವುದಲ್ಲ, ಸತ್ಯವೇ, ಯಾರು ಮುಚ್ಚುವುದಕ್ಕಾಗುವುದಿಲ್ಲ. ಉತ್ತರಾದಿ ಮಠದ ಒಂದು ಶಿಷ್ಯವರ್ಗದ ಎಲ್ಲರದ್ದು ಇದೆ, ಇಲ್ಲ ಎಂದಲ್ಲ, ಅದರಲ್ಲಿಯೂ ಅವರದ ಪಾತ್ರೆ ಒಂದು ದೊಡ್ಡದು. ಅದಕ್ಕೋಸ್ಕರ ನಾವು ಹೇಳುವುದು, ನಮ್ಮ ವೇದಾಂತ ಎಲ್ಲ ಅದು ವ್ಯಾಸರಾಯ ಸ್ವಾಮೀಜಿಯವರಿದ್ದಾರೆ, ಜಯತೀರ್ಥರಿದ್ದಾರೆ. ಜಯತೀರ್ಥರು ಉತ್ತರಾದಿ ಮಠಕ್ಕೆ ಸಂಬಂಧಪಟ್ಟವರು, ವ್ಯಾಸರಾಯರು ವ್ಯಾಸರಾಯ ಮಠಕ್ಕೆ ಸಂಬಂಧಪಟ್ಟರು, ಇಲ್ಲ ಎಂದು ವಿಜೇಂದ್ರರು ಅವರು ಕೂಡ ದೊಡ್ಡ ಒಂದು ವಿದ್ವಾಂಸರು. ಸರಿಯಾಗಿ ಹೇಳಿದರೆ ನಮ್ಮ ವೇದಾಂತದ ಸ್ತಂಭಗಳು ಇವರು. ಜಯತೀರ್ಥರು, ವ್ಯಾಸರಾಯರು, ನಮ್ಮ ವಿಜೇಂದ್ರರು ಮತ್ತು ರಾಘವೇಂದ್ರ ಸ್ವಾಮಿಗಳು ಮತ್ತು ಇವರು ಸೌಂದೆ ವಾದಿರಾಜ ತೀರ್ಥರು. ಯಾಕೆ? ನಮ್ಮ ವೇದಾಂತಕ್ಕೆ ಪ್ರಭಾವವಾಗಿ ಮಾಡಿದ್ದವರು. ನಾವು ಹೇಳೋದು ಏನೆಂದರೆ, ಇಂದು ನಮಗೂ ಕೂಡ ಬಹಳ ಸಂತೋಷ, ನಮ್ಮ ಮಠದಲ್ಲಿಯೂ ಕೂಡ ಎಷ್ಟೋ ಗ್ರಂಥಗಳಿದೆ. ರಾಘವೇಂದ್ರ ಸ್ವಾಮೀಜಿಯವರು ಎಷ್ಟೋ ಗ್ರಂಥಗಳನ್ನು ರಚನೆ ಮಾಡಿದ್ದಾರೆ. ಅವರದಲ್ಲಿ ರಾಘವೇಂದ್ರ ಸ್ವಾಮಿಗಳು ಆಯುರ್ವೇದದಲ್ಲಿ ನಿಷ್ಣಾತರು. ಒಂದು ಮಠದ ಶಿಷ್ಯರಿಗೆ ಸೌಖ್ಯವಿಲ್ಲ ಎಂದು ಹೇಳಿದ್ದಾಗ ಅವರು ನಿಂತು ಅವರಿಗೆ ಮದ್ದು ಕೊಟ್ಟು ಅವರಿಗೆ ಗುಣ ಮಾಡಿದ್ದವರು. ಆ ಮಠದಿಂದ ನಮಗೆ ಪತ್ರವೂ ಕೂಡ ಬಂದಿದ್ದೇವೆ. ಹೀಗೆ ನಮ್ಮ ಶಿಷ್ಯರಿಗೆ ಅಷ್ಟು ರಾಘವೇಂದ್ರ ಸ್ವಾಮೀಜಿಯವರು ಇಲ್ಲಿಯೇ ಇದ್ದು ಎಷ್ಟೋ ಗ್ರಂಥಗಳನ್ನು ರಚನೆ ಮಾಡಿದ್ದಾರೆ. ಅವರು ಎಷ್ಟು ನಿಷ್ಣಾತರಿಂದ ಬೇಕೆಂದರೆ ವಿದ್ಯೆಯಲ್ಲಿ, ಇಲ್ಲದಿದ್ದರೆ ಕಾಶಿರಾಜರು ಅವರು ಹೇಳಿದರೆ ಅನುಸರಿಸುತ್ತಾರಾ? ಇಲ್ಲ, ಅವರು ಅಷ್ಟು ನಿಷ್ಣಾತರು. ಮತ್ತು ಕಾಶಿ ಮಠಕ್ಕೂ ಕಾಶಿ ರಾಜನಿಗೂ ಬಹಳ ಬಾಂಧವ್ಯ ಹಿಂದಿನ ಕಾಲದಲ್ಲಿಯೇ ಇದೆ, ಅವರಿಗೆ ಗೊತ್ತಿದೆ ಅಷ್ಟು. ಮತ್ತು ಇಲ್ಲಿ ಬಂದು ಅವರಿಗೆ ಸತ್ಯಾಭಿನವ ತೀರ್ಥರಿಗೆ ಒಂದು ಪ್ರೀತಿಪೂರ್ವಕವಿಲ್ಲಿ ವಾಸ್ತವ್ಯ ಮಾಡಿ ಇಲ್ಲಿಂದ ಅವರಿಗೆ ಗಯಾ ಕ್ಷೇತ್ರಕ್ಕೆ ಕಳಿಸಿಬಿಟ್ಟದ್ದು ಅದು ನಮ್ಮ ರಾಘವೇಂದ್ರ ಸ್ವಾಮಿಗಳು. ಅವರ ಪುಣ್ಯತಿಥಿಯ ದಿನ ಏನೋ ಅವಿಚಾರಿತವಾಗಿ ಇಲ್ಲಿ ಬಂದು ಅವರಿಗೂ ನಮಗೂ ಬಹಳ ಸಂತೋಷ ಆಗಿದೆ. ನಮಗೂ ಮಾತ್ರ ಅಲ್ಲ, ನಮ್ಮ ಜನರಿಗೂ ಬಹಳ ಸಂತೋಷ ಆಗುತ್ತದೆ. ಯಾಕೆಂದರೆ ನಮ್ಮ ಶಿಷ್ಯವರ್ಗೂ ಹಾಗೆ. ನಮ್ಮ ಶಿಷ್ಯವರ್ಗರು ಹೇಗೆಂದರೆ ಮಠಕ್ಕೂ ಶಿಷ್ಯವರ್ಗಿಗೆ ಬಾಂಧವ್ಯ ಹಾಗೆ, ಪ್ರೀತಿ. ಅವರಿಗೂ ಸಂತೋಷ ಆಗುತ್ತದೆ, ಎಲ್ಲರಿಗೂ ಸಂತೋಷ ಆಗುತ್ತದೆ. ಇಂದೊಂದು ಆಗಿದೆ, ದೇವರ ಹತ್ರ ಪ್ರಾರ್ಥನೆ ಮಾಡುವುದು ಇಷ್ಟೇ ನಮ್ಮ ದೇಶಕ್ಕೆ. ಯಾಕೆಂದರೆ ನಾವು ಈಗ ಮಾಧ್ವ, ಶಾಂಗರ, ವಿಶಿಷ್ಟಾದ್ವೈತ ಇದೆಲ್ಲ ನಾವು ಎಲ್ಲರೂ ಒಟ್ಟಾಗಬೇಕು. ಯಾಕೆಂದರೆ ನಮ್ಮ ಧರ್ಮ ಪರಿಪಾಲನೆ ಆ ಕಾಲ. ಆದರೆ ನಮ್ಮ ಸಿದ್ಧಾಂತ ನಮಗೆ ದೊಡ್ಡದು. ಅಂದೇ ಸಿದ್ಧಸ್ತು ಸಿದ್ಧಾಂತ ನಮಗೆ ಸಿದ್ಧಾಂತ. ಯಾಕೆ? ಅದರ ಅನಂತರ ಯಾವ ಸಿದ್ಧಾಂತ ಬರಲಿಲ್ಲ, ಮಾಡುವುದಕ್ಕೆ ಆಗಲಿಲ್ಲ ಯಾರಿಂದಲೂ. ಲಾಸ್ಟು ಏನು ಇದು ಬರ್ತದೆ, ಏನು ಅಂತ್ಯಕಾಲದಲ್ಲಿ ಏನು ಬರ್ತದೆ, ಇನೋವೇಷನ್, ಅದು ಲಾಸ್ಟು. ಅದರ ನಂತರ ಇಲ್ಲ, ಆಗಲಿಲ್ಲ. ಅಂತ್ಯದಲ್ಲಿ ಬಂದದ್ದು ಸಿದ್ಧಾಂತ, ಮಾಧ್ವ ಸಿದ್ಧಾಂತ. ನಾವು ಆ ಸಿದ್ಧಾಂತ ಎಲ್ಲರೂ ಒಟ್ಟಾಗಬೇಕು. ಯಾಕೆ? ನಮಗೆ ಈಗ ಒಂದು ಕಲಿಯ ಪ್ರಭಾವ ಹೆಚ್ಚಾಗುತ್ತಾ ಇದೆ. ಅದರಲ್ಲಿಯೂ ಬ್ರಾಹ್ಮಣರಿಗೆ ಪ್ರಭಾವ ಕಡಿಮೆ ಆಗುತ್ತಾ ಇದೆ. ಹಾಗಾವಾಗ ಎಲ್ಲರೂ ಒಟ್ಟಾಗಿ ದೇಶಕ್ಕೇ ಕೂಡ ಇಂದಿನಿಂದ ಒಳ್ಳೆಯದಾಗಬೇಕು. ನಾವು ಇಂದು ಪ್ರಾರ್ಥನೆ ನಮ್ಮ ಮನಸ್ಸಿನಲ್ಲಿ ಅದೇ, ನಮ್ಮ ಭಾರತ ದೇಶವನ್ನು ಒಳ್ಳೆಯದಾಗಬೇಕು ಎಂದು. ಭಾರತ ದೇಶದಲ್ಲಿ ನಮಗೆ ಏನು ಯಾವಾಗಲೂ ಒಳ್ಳೆಯದು, ಎಲ್ಲ ಮತವು ಯಾವಾಗಲೂ ಇರುವುದು. ಪ್ರವಾಹದ ನಿತ್ಯಾನಿ ಸರ್ವಾಣಿ ಮತಾನಿ.
ಯಾವಾಗಲೂ ಎಲ್ಲರಿಗೂ ಒಳ್ಳೆಯದಾಗಬೇಕು ಎಂದು. ಈಗ ನಮ್ಮ ಪ್ರಾರ್ಥನೆಯೂ ಕೂಡ ಅಷ್ಟೇ, ದೇಶಕ್ಕೆ ಒಳ್ಳೆಯದಾಗಲಿ, ಅದರಲ್ಲಿಯೂ ಮಾಧ್ವರಿಗೆ ಒಳ್ಳೆಯದಾಗಲಿ, ಮಾಧ್ವರಲ್ಲಿ ಪ್ರೀತಿ ಹೆಚ್ಚಾಗಲಿ, ಮಾಧ್ವರಲ್ಲಿ ಐಕ್ಯಮತ್ಯ ಹೆಚ್ಚಾಗಲಿ ಎಂದು ವ್ಯಾಸರೂಪದ ನರಸಿಂಹರ ಸನ್ನಿಧಾನದಲ್ಲಿಯೂ ಹಾಗೆ ನಮ್ಮ ಸ್ವಾಮೀಜಿಯವರ ಮಹಾ ಚೈತನ್ಯದಲ್ಲಿ ಬೃಂದಾವನದಲ್ಲಿ ಪ್ರಾರ್ಥನೆ ಮಾಡುತ್ತಾ ನಾವು ನಿಲ್ಲಿಸ್ತೇವೆ. ವೇದವ್ಯಾಸ ಬಾದರಾಯಣ ಗೋವಿಂದ ದೊಡೆ ಭವ ಬವಣೆಯ ಭಯವಿಲ್ಲ, ಹರಿಸ್ಮರಣೆಯ ಬಲವಿದ್ದೊಡೆ ಭವ ಬವಣೆಯ ಭಯವಿಲ್ಲ. ಹರಿಗುರು ಕೃಪೆಗೆ ಸಾಟಿ ಬೇರಾವ ಸುಖವಿಲ್ಲ, ಹರಿಗುರು ಕೃಪೆಗೆ ಸಾಟಿ ಬೇರಾವ ಸುಖವಿಲ್ಲ. ಭುವಿಯೋಳು ಬೇರಾವ ಸುಖವಿಲ್ಲ, ಭುವಿಯೋಳು ಬೇರಾವ ಸುಖವಿಲ್ಲ. ಗುರು ಚರಣಕ್ಕೆ ಶರಣಾದೊಡೆ ಹರಿ ಕರುಣೆಗೆ ಬರವಿಲ್ಲ, ಗುರು ಚರಣಕ್ಕೆ ಶರಣಾದೊಡೆ ಹರಿ ಕರುಣೆಗೆ ಬರವಿಲ್ಲ, ಹರಿ ಕರುಣೆಗೆ ಬರವಿಲ್ಲ, ಹರಿ ಕರುಣೆಗೆ ಬರವಿಲ್ಲ.